ಶ್ರೀ ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ವೈಶಾಖ ಶುದ್ಧ ತ್ರಯೋದಶಿ ಅಥವಾ ಚತುರ್ದಶಿಯಂದು ನರಸಿಂಹ ಜಯಂತಿಯಾಗಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಮೊನ್ನೆ ದ್ವಾದಶಿ ವೇದವ್ಯಾಸ ಜಯಂತಿ ಅಂತಾಯಿತು. ಏನು ಈ ಜಯಂತಿಗಳೆಲ್ಲ ಅಂತ ಒಮ್ಮೆ ನಾವು ಯೋಚನೆ ಮಾಡಬೇಕು. ದೇವರಿಗೆ ಜಯಂತಿ ಅಂದ್ರೇನು? ಹುಟ್ಟು ಸಾವು ಇಲ್ಲದೇ ಇದ್ದವನೇ ದೇವರು, ಅಜ ಅಂತ ನಾವು ಅವನನ್ನು ಉಪಾಸನೆ ಮಾಡ್ತೇವೆ. ಆದರೂ ಈ ಜಯಂತಿಗಳನ್ನೆಲ್ಲ ಯಾಕೆ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಯೋಚನೆ ಮಾಡಿದಾಗ, ದೇವರ ಎಲ್ಲ ರೂಪಗಳು ಎಲ್ಲ ಕಾಲದಲ್ಲೂ ಅನಾದಿಯೇ. ದೇವರು ಅನಾದಿ ಇದ್ದ ಹಾಗೆ ಅವನ ರೂಪ ನಾಮಕ್ರಿಯೆಗಳೆಲ್ಲವೂ ಅನಾದಿಯೇ, ಯಾವಾಗಲೂ ಇರತಕ್ಕಂಥವೇ. ಆದರೂ ಕೂಡ ಭಕ್ತರ ಉದ್ಧಾರಕ್ಕಾಗಿ, ಸಜ್ಜನರ ಉದ್ಧಾರಕ್ಕಾಗಿ ಅಥವಾ ದುಷ್ಟರ ನಾಶಕ್ಕಾಗಿ ಒಂದು ರೀತಿಯಲ್ಲಿ ಭಗವಂತ ಒಂದು ನಿರ್ದಿಷ್ಟ ಕಾಲದಲ್ಲಿ ಭೂಮಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ. ಇದನ್ನೇ ಅವತಾರ ಅಂತ ಹೇಳೋದು. ಅಂತಹ ಒಂದು ಕರುಣೆಯನ್ನು ನಮ್ಮ ಮೇಲೆ ಮಾಡಿದ್ದಕ್ಕಾಗಿ ಅದರ ಸ್ಮರಣೆಗಾಗಿ ಈ ಜಯಂತಿಯ ಆಚರಣೆ. ನಿತ್ಯದಲ್ಲೂ ಭಗವಂತನ ಸ್ಮರಣೆ ಮಾಡಲೇಬೇಕು. ಸಂತತಂ ಚಿಂತೆಯೇನಂತಂ. ಆದರೂ ಕೂಡ ನಮಗಷ್ಟು ಯೋಗ್ಯತೆ ಇಲ್ಲ. ಈ ಎಲ್ಲ ಕಾರಣದಿಂದ ಆ ದಿನಗಳಲ್ಲಾದರೂ ಭಗವಂತನ ಆ ರೂಪದಿಂದ ನಮಗುಂಟಾದ ವಿಶೇಷ ಅನುಗ್ರಹವನ್ನು ಚಿಂತನೆ ಮಾಡಿ ಕೃತಾರ್ಥರಾಗಲಿಕ್ಕಾಗಿ ಈ ಜಯಂತಿಯ ಆಚರಣೆ, ಈ ಎಚ್ಚರ ನಮಗೆ ಇರಬೇಕು. ಇನ್ನು ನರಸಿಂಹ ರೂಪವನ್ನು ತಗೊಂಡಾಗ ನಾವು ದೇವರನ್ನು ಉಪಾಸನೆ ಯಾತಕ್ಕಾಗಿ ಮಾಡಬೇಕು? ಫಸ್ಟು ಆ ಒಂದು ಪ್ರಶ್ನೆಯನ್ನು ಕೇಳಿಕೊಂಡ್ರೆ, ನಮಗೆ ಸಂಸಾರ ನಿವೃತ್ತಿ ಆಗಬೇಕು. ಸಂಸಾರ ಅನ್ನೋದು ನಮ್ಮ ಅನೇಕ ದುಃಖಗಳಿಗೆ ಕಾರಣ ಆಗಿದೆ. ಜೀವ ಸಜ್ಜೀವನಾದವನು, ಅವನು ಕೂಡ ಅವನ ಯೋಗ್ಯತೆಗೆ ಅನುಗುಣವಾಗಿ ಸುಖ ಸ್ವರೂಪ. ಆದರೆ ಆ ಸುಖದ ಸ್ವರೂಪದ ಜ್ಞಾನ ನಮಗಿವತ್ತು ತಿಳಿತಾ ಇಲ್ಲ. ನಾವು ಅನೇಕ ದುಃಖದ ಬಂಧನದಿಂದ ಸೇರಿದ್ದೇವೆ. ಅದು ಅನೇಕ ಭಯಗಳನ್ನು ತಂದುಕೊಟ್ಟಿದೆ. ಈ ಜನನ ಮರಣ ಚಕ್ರದಿಂದ ಪರಿಹಾರಕ್ಕಾಗಿ ನಾವು ಭಗವಂತನಲ್ಲೇ ಶರಣು ಹೋಗಬೇಕು. ಹಾಗಾಗಿ ನರಸಿಂಹನ ವಿಶೇಷ ಸ್ಮರಣೆ ಯಾಕೆ ಅಂದರೆ, ಅವನ ಮುಖ್ಯವೇ ದುರಿತಗಳನ್ನು ಪರಿಹಾರ ಮಾಡುವ ರೂಪ. ಅನೇಕ ಆಚಾರ್ಯರು ಕೂಡ ಹೇಳ್ತಾರೆ, ನರಸಿಂಹಾದಿಕ ಮನ್ಯಂತು ದುರಿತಾದಿ ನಿವೃತ್ತಯೇ ಅಂತ. ನರಸಿಂಹ ಅನ್ನೋದು ಉಗ್ರ ರೂಪ. ಭಗವಂತ ಯಾಕೆ ತೋರಿಸ್ಕೊಂಡ ಅಂದರೆ, ದುರಿತಗಳನ್ನು ಪರಿಹಾರ ಮಾಡಲಿಕ್ಕೆ. ನಮ್ಮ ಅನೇಕ ಭಯಗಳು, ಸಾಂಸಾರಿಕ ಭಯ ಇರ್ಬೋದು, ಆಂತರಿಕವಾದ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕವಾದ ಏನು ತಡೆಗಳು ಜೀವನ ಒಂದು ಗತಿಯಲ್ಲಿ ಸಾಧನೆಯಲ್ಲಿರುತ್ತೋ ಅದನ್ನು ನಿವಾರಣೆ ಮಾಡಲಿಕ್ಕಾಗೆ ಭಗವಂತ ನರಸಿಂಹ ರೂಪನಾಗಿ ತೋರಿಸ್ಕೊಂಡಿದ್ದಾನೆ. ಒಬ್ಬ ಭಕ್ತನನ್ನು ಉದ್ಧಾರ ಮಾಡೋದಕ್ಕಾಗಿ ಬಂದ ರೂಪವಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ಸಜ್ಜನರ ಆಂತರಿಕ ಮತ್ತು ಬಾಹ್ಯ ದೋಷಗಳನ್ನು ಪರಿಹರಿಸಲಿಕ್ಕೆ ನರಸಿಂಹ ರೂಪದ ಸ್ಮರಣೆ ಅತ್ಯಂತ ಅವಶ್ಯಕ. ಹಾಗಾಗಿ ಈ ಸಂದರ್ಭದಲ್ಲಿ ಜಗನ್ನಾಥದಾಸರಿಂದ ವಿರಚಿತ, ಇದು ಎಲ್ಲರಿಗೂ ಅತ್ಯಂತ ಜನಜನಿತ, ಎಲ್ಲ ಸಾಧಕ ವರ್ಗದ ಜನರು ನಿತ್ಯದಲ್ಲಿ ಪಠನೆ ಮಾಡ್ತಿರೋಂಥ ಅತ್ಯಂತ ಪರಿಚಿತವಾದ ಸುಳಾದಿ ದುರಿತವನ ಕುಠಾರಿ ಅಂತ. ಅದನ್ನು ಅತ್ಯಂತ ಮಂತ್ರತುಲ್ಯವಾದ ಸುಳಾದಿ, ಅದರ ಅನುಸಂಧಾನವನ್ನು ಮಾಡೋ ಮೂಲಕ ನಾವು ಭಗವಂತನ ಗುಣಚಿಂತನೆಯನ್ನು ಈ ದಿನದಲ್ಲಿ ಮಾಡೋಣ ಅನ್ನೋದು ಇವತ್ತಿನ ಒಂದು ಚಿಂತನೆ. ಇನ್ನೊಂದು ವಿಶೇಷ ಅಂದರೆ, ಈ ಸುಳಾದಿಯನ್ನು ಗಮನಿಸಿದಾಗ ನಾವು ಏನು ತಿಳ್ಕೋಬೇಕು ಮೊದಲು ಅಂದರೆ, ಭಗವಂತನ ಎಲ್ಲ ರೂಪಗಳು ಒಂದೇ. ಅವನು ಸ್ವಗತ ಭೇದ ವಿವರ್ಜಿತ ಅಂದರೆ, ಅವನ ಅವಯವಗಳಲ್ಲಿ ಭೇದ ಹೇಗಿಲ್ಲೋ ಅವನ ಎಲ್ಲ ರೂಪಗಳು ಗುಣಪೂರ್ಣವಾದ ರೂಪಗಳೇ. ಕೆಲವು ರೂಪಗಳು ಪೂರ್ಣಾವತಾರ ಅಂತೆಲ್ಲ ನಾವು ಹೇಳೋದಿಲ್ಲ ಇತರರಂತೆ. ಇನ್ನೊಂದು ವಿಚಾರ ಏನಂದರೆ, ನಾವೆಲ್ಲ ತಿಳಿದವರಾಗೂ ಕೂಡ ಎಷ್ಟೋ ಸಾಲಿ ಇಂಥ ಮೌಢ್ಯಗಳನ್ನ ಒಳಗಾಗಿರ್ತೇವೆ. ನಮ್ಮ ಕುಲದೇವರು ವೆಂಕಟೇಶ, ನಮ್ಮ ಕುಲದೇವರು ನರಸಿಂಹ, ನಾವು ಅವರ ಒಕ್ಕಲು, ಇವರಿದು, ಈ ಎಲ್ಲ ಭ್ರಮೆಗಳು ನಮ್ಮಲ್ಲಿ ಗೊತ್ತಿಲ್ಲದೆಯೇ ಹಾಸಿ ಹೊಕ್ಕಾಗಿರುತ್ತೆ. ಈ ದಾಸರು ಈ ಸುಳಾದಿಯನ್ನು ನೀವು ನೋಡಿದಾಗ ತಿಳಿಬೋದು, ಎಲ್ಲ ರೂಪಗಳ ಚಿಂತನೆ, ಎಲ್ಲರಲ್ಲೂ ಗುಣಚಿಂತನೆಯನ್ನು ಮಾಡಿದ್ದಾರೆ ಹೊರತು ನರಸಿಂಹನ ಸುಳಾದಿ ಅಂದ ತಕ್ಷಣ ನರಸಿಂಹ ರೂಪಕ್ಕೆ ಮಾತ್ರ ಪ್ರಾಶಸ್ತ್ಯ ಕೊಟ್ಟಿಲ್ಲ. ಅಂದರೆ ಏನರ್ಥ, ಭಗವಂತನ ಎಲ್ಲ ಅವತಾರಗಳಲ್ಲೂ ಅವನ ಗುಣಕ್ರಿಯೆಗಳು ಎಲ್ಲವೂ ಸಮಾನ. ಹಾಗಾಗಿ ಈ ಒಂದು
ಅಜ್ಞಾನದಿಂದ ಕೂಡಿದ ಉಪಾಸನೆ ಎಂದಿಗೂ ಶ್ರೇಯಸ್ಕರ ಅಲ್ಲ ಅನ್ನೋದನ್ನು ದೃಢ ಮಾಡ್ತಾರೆ ಅಂತ ನಮಗನ್ನಿಸತ್ತೆ. ಈ ಎಲ್ಲ ಕಾರಣದಿಂದ ಭಗವಂತನ ಗುಣೋತ್ಕರ್ಷ ಜ್ಞಾನಕ್ಕೇ ಮೀಸಲಿಟ್ಟ ಈ ಸುಳಾದಿಯನ್ನು ಈ ದಿನದಲ್ಲಿ ಚಿಂತನೆ ಮಾಡೋಣ ಯಥಾಶಕ್ತಿ. ಈಗ ಮೊದಲನೇ ನುಡಿಯನ್ನು ನೋಡೋಣ. ದುರಿತವನ ಕುಠಾರಿ ದುರ್ಜನ ಕುಲವೈರಿ ಶರಣಾಗತ ವಜ್ರಪಂಜರ ಕುಂಜರವರ ಸಂರಕ್ಷಕ ಜನನ ಮರಣರಹಿತ ಮಹಿತ ಪರಮಕರುಣಾ ಸಿಂಧು ಭಕುತ ಬಂಧು ಸ್ವರತ ಸ್ವತಂತ್ರ ಜಗದ್ಭರಿತ ಚಿತ್ಸುಖಪೂರ್ಣ ಹರಿಯೇ ಕ್ಷರಾಕ್ಷರ ಪುರುಷೋತ್ತಮ ಉರುಗಾಯ ವೈಕುಂಠವರ ಮಂದಿರ ಚಂದಿರ ತರಣಿಕೋಟಿ ಸಂಕಾಶ ವಿಮಲಕೇಶ ಧುರದೊಳಗೆ ಅರ್ಜುನನ ತುರಗ ನಡೆಸಿದ ಸಂಗರ ಭಯಂಕರ ಲೋಕೈಕ ವೀರ ನರಸಿಂಹ ನಿನ್ನ ಪಾದಕ್ಕೆರಗಿ ಬೇಡಿಕೊಂಬೆ ಮೊರೆ ಹೊಕ್ಕ ದಾಸಗೆ ಬಂದ ಭಯವ ಪರಿಹರಿಸಿ ಸೌಖ್ಯವ ಕರುಣಿಸುವುದಯದಿಂದ ಸರ್ವರಂತರ್ಯಾಮಿ ಲೋಕಸ್ವಾಮಿ ಸ್ಮರಣೆ ಮಾತ್ರದಿ ಅಜಮಿಳಗೆ ಮುಕ್ತಿಯ ನಿತ್ಯ ಅರಿದೆನೋ ನೀನೆಮ್ಮ ಪೊರೆವುದೆಮ್ಮ ಸರ್ವಕಾಮದ ಜಗನ್ನಾಥ ವಿಠ್ಠಲ ಭಕ್ತ ಪರಿಪಾಲಕನೆಂಬ ಬಿರುದು ನಿನ್ನದಲ್ಲವೇ. ನರಸಿಂಹ ಅಂತ ಬರುವಾಗ ಅವನಿಗೆ ಇಷ್ಟು ವಿಶೇಷಣಗಳಿಂದ ಸ್ತೋತ್ರ ಮಾಡಿದ್ದಾರೆ ದಾಸರು. ಆಮೇಲೆ ತಮ್ಮ ಪ್ರಾರ್ಥನೆಯನ್ನು ಮುಂದಿಡುತ್ತಾರೆ. ಅದರಲ್ಲೇ ಗೊತ್ತಾಗತ್ತೆ ಭಗವಂತನನ್ನು ಪ್ರಾರ್ಥನೆ ಮಾಡೋ ಪರಿ ಹೇಗೆ ಅಂದರೆ ಅವನ ಗುಣೋತ್ಕರ್ಷ ಜ್ಞಾನವನ್ನು, ಅವನ ಗುಣಚಿಂತನೆಯನ್ನು ಮಾಡೋದೇ ಭಗವಂತನಲ್ಲಿ ನಾವು ಮಾಡುವ ಪ್ರಾರ್ಥನೆ, ನಮ್ಮ ಭಕ್ತಿ, ನಮ್ಮ ಸೇವೆ ಎಲ್ಲವೂ. ದುರಿತವನ ಕುಠಾರಿ ಅಂತ ಹೇಳ್ತಾರೆ. ಅಂದರೆ ನಾನು ಮೊದಲೇ ಏನು ಸ್ತೋತ್ರ ಮಾಡಿದೆ, ನರಸಿಂಹೋ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ. ನಿಜವಾಗಿ ದುರಿತಗಳು ಅಂದರೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ. ದುರಿತಗಳು ಅಂದರೆ ಪಾಪಗಳು ಅನ್ನೋದೇನು? ನಮಗೆ ಯಾವುದು ಅಜ್ಞಾನಕ್ಕೆ ಕಾರಣವಾಗಿದ್ಯಾವೋ, ಯಾವುದು ನಮ್ಮ ನಿಜವಾದ ಸಾಧನೆಗೆ ಬಂಧಕಗಳಾಗಿದ್ದಾವೋ ಅವೆಲ್ಲವೂ ದುರಿತಗಳೇ. ದುರಿತ ಅಂದ ತಕ್ಷಣ ನಾವು ಪಾಪಗಳು ಅಂದ ತಕ್ಷಣ ಬೇರೆ ಯಾವುದೋ ಚಿಂತನೆಯನ್ನು ಮಾಡ್ಕೊಳ್ತೇವೆ ಸಹಜವಾಗಿ, ಇದು ಪುಣ್ಯ ಇದು ಪಾಪ ಅಂತ. ಹಾಗಲ್ಲ, ಪುಣ್ಯ ಪಾಪ ಅನ್ನೋದೆಲ್ಲ ಜಡವಾದ ವಸ್ತುಗಳು. ಅಂದರೆ ಏನರ್ಥ, ಆ ಪುಣ್ಯ ಅನ್ನೋದು ನಮ್ಮ ಕರ್ಮದಿಂದ ಉಂಟಾಗುವ ಏನು ಅಡ್ಡಿ ಇದೆ ಸಾಧನೆಗೆ ಅದನ್ನು ಪರಿಹಾರ ಮಾಡಿದರೆ, ಪಾಪ ಅನ್ನೋದು ಇನ್ನಿಷ್ಟು ನಮ್ಮನ್ನು ಈ ಕರ್ಮದ ಸಂಕೋಲೆಯಲ್ಲಿ ತಳ್ಳಿ ನಮ್ಮ ಸಾಧನೆಗೆ ಪ್ರತಿಬಂಧಕ ಆಗತ್ತೆ. ಇದೆಲ್ಲಕ್ಕೂ ಮುಖ್ಯ ಕಾರಣ ಅಜ್ಞಾನ. ಆ ಅಜ್ಞಾನ ನಿವೃತ್ತಿ ಆಗಬೇಕು ಅಂದ್ರೇನು? ಭಗವಂತನ ಕರುಣೆ ಉಂಟಾಗಬೇಕು. ಅಜ್ಞಾನ ನಿವೃತ್ತಿ ಆದ ಹಾಗೆ ಈ ಪಾಪಗಳ ಸಂಕೋಲೆಯಿಂದ ನಾವು ನಮ್ಮನ್ನು ಬಿಡಿಸ್ಕೊಳ್ಬೋದು. ಇದೇ ಈಶಾವಾಸ್ಯದ ಪ್ರಾರ್ಥನೆ. ಅಗ್ನೇನಯ ಸುಪತಾರಾಯ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯೋದ್ಯಸ್ಮಜ್ಜುಹುರಾಣಮೇನ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಅಂತ ಕೇಳುತ್ತೆ ವೇದದಲ್ಲಿ. ಉಪನಿಷತ್ತಿನಲ್ಲಿ ಮನು ಏನು ಪ್ರಾರ್ಥನೆ ಮಾಡ್ತಾನೆ ಅಂದರೆ, ಪಾಪದ ಸಂಕೋಲೆಯಿಂದ, ಪಾಪದ ಪರ್ವತದಿಂದ ನಾನು ಕುಸಿದು ಹೋಗಿದ್ದೇನೆ, ನನ್ನನ್ನು ಮೇಲೆ ಕೊಂಡೊಯ್ದು ಸರಿಯಾದ ದಾರಿಯಲ್ಲಿ ನಡೆಸು. ಅಗ್ರೇ ನೇತೃತ್ವಾತ್, ಸರಿಯಾದ ದಾರಿಯಲ್ಲಿ ನಮ್ಮನ್ನು ನಡೆಸೋದಕ್ಕೆ ಅವನು ಅಗ್ನಿ. ಚಲನಶೀಲತ್ವ ಅನ್ನೋದು ಅಗ್ನಿಯ ಗುಣ ಅಲ್ವಾ? ಹಾಗಾಗಿ ನಮ್ಮನ್ನು ಈ ದುರಿತಗಳ ರಾಶಿಯಿಂದ ಮೇಲೆತ್ತಿ ಸಾಧನೆಯ ಪಥದಲ್ಲಿ ನಡೆಸಬೇಕಾಗಿರೋನು ದೇವರು. ಅದಕ್ಕೆ ಅವನು ದುರಿತವನ ಕುಠಾರಿ. ಇಂಥ ಇಡೀ ದುರಿತಗಳ ಕಾಡೇ ನಮ್ಮನ್ನು ಸುತ್ತಕೊಂಡಿದೆ. ಅದೇ ನಮ್ಮನ್ನು ಈ ಸಂಸಾರದಲ್ಲೂ ಕೂಡ ಬಂಧಿಸಿದೆ. ಅದಕ್ಕೆ ಕುಠಾರಿ, ಅಗ್ನಿಯಂತೆ ನೀನಿದ್ದೀಯಾ ಅಂತ ಮೊದಲನೇ ವಿಶೇಷಣ. ಇದೇ ನರಸಿಂಹದೇವರ ವಿಶೇಷ ರೂಪದ ವಿಶೇಷ ಕಾರ್ಯವೂ ಹೌದು. ಇದು ಅದನ್ನೇ ಮುಂದೆ ವಿಸ್ತಾರ ಮಾಡ್ತಾ ಹೋಗ್ತಾರೆ ಹೇಗೆ ಅಂತ. ಹೀಗೆ ಅಜ್ಞಾನ ನಿವೃತ್ತಿಯನ್ನು ಮಾಡಿಸು, ಪಾಪಗಳನ್ನು ಪರಿಹಾರ ಮಾಡಿಸು ಅಂತ ದೇವರನ್ನು ಕೇಳಲಿಕ್ಕಾಗಿಯೇ ದುರಿತವನ ಕುಠಾರಿ ದುರ್ಜನ ಕುಲವೈರಿ. ಬರೀ ಅಜ್ಞಾನ ನಾಶ ಮಾಡ್ತಾರೆ ಅಂದರೆ, ಅಜ್ಞಾನಕ್ಕೆ ಕಾರಣವಾದ ದುಷ್ಟಶಕ್ತಿಗಳೇನಿದ್ದಾರೆ ನಮ್ಮ ಒಳಗಿರ್ಬೋದು, ತತ್ವಾಭಿಮಾನಿ ಅಸುರರೇ ಇರ್ಬೋದು, ಅಥವಾ ದುರ್ಜನ ಕುಲ ಏನಿದೆ ಅವರಿಗೆ ವೈರಿ, ಅವರಿಗೆ ನೀನು ಶತ್ರು. ಇನ್ನು ಶರಣಾಗತ ವಜ್ರ ಪಂಜರ, ಶರಣಾಗತಗೆ ಯಾರು ತನಗೆ ಶರಣಾಗಿ ಬರ್ತಾರೋ ಅವರಿಗೆ ವಜ್ರ ಪಂಜರದಂತೆ, ಅಂದರೆ ಯಾವುದೇ ದುರಿತಗಳು ಹತ್ತಿರವೂ ಸುಳಿಯದಂತೆ, ಪಂಜರದಂತೆ ನಮ್ಮನ್ನು ರಕ್ಷಣೆ ಮಾಡುವ ಶಕ್ತಿ ಈ ನರಸಿಂಹನಿಗಿದೆ. ಇನ್ನು ಕುಂಜರವರ ಸಂರಕ್ಷಕ, ಹೆಂಗೆ ಹೇಳ್ತೀಯಪ್ಪ ನೀವು ಅಂದರೆ, ಅಂತಹ ಆನೆಯನ್ನೇ ಅಂಥ ಒಂದು ಪರಿಸ್ಥಿತಿಯಲ್ಲಿ ಭಗವಂತ ರಕ್ಷಣೆ ಮಾಡಲಿಲ್ವಾ?
ಅದನ್ನು ಸ್ಮರಣೆ ಮಾಡಿಕೊಳ್ಬೇಕು. ಹೌದು, ನಾವು ಹೇಳ್ತೀವಿ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ. ನಮಗೆ ಅದರ ದೃಢಜ್ಞಾನ ಇಲ್ಲ. ದೃಢಜ್ಞಾನ ಬರಬೇಕು ಅಂದರೆ ಅನೇಕ ಸಾಧಕರ, ಪುರಾಣೋಕ್ತ ಮಹಾಪುರುಷರ ಅವರ ಜೀವನದಲ್ಲಿ ಬಂದ ಪ್ರತಿಬಂಧಕಗಳನ್ನು ದೇವರು ಹೇಗೆ ಪಾರು ಮಾಡ್ದ ಅನ್ನೋ ಚಿಂತನೆ ಮಾಡೋದ್ರಿಂದ ನಮಗೆ ಆ ದಾರ್ಢ್ಯ ಉಂಟಾಗತ್ತೆ. ಅದಕ್ಕಾಗಿ ಇಲ್ಲಿ ಸ್ಮರಣೆ ಮಾಡ್ತಾರೆ ಕುಂಜರವರ ಸಂರಕ್ಷಕ ಅಂತ. ನಾರಾಯಣ ಅಖಿಲ ಗುರು ಜಗನ್ ಭಗವನ್ ನಮಸ್ತೆ ಅಂತ ಗಜೇಂದ್ರ ಪ್ರಾರ್ಥನೆ ಮಾಡಿದಾಗ ಬಂದು ರಕ್ಷಣೆ ಮಾಡಲಿಲ್ವಾ ಅಂತ ಚಿಂತನೆ ಮಾಡಬೇಕು. ಇನ್ನು ಜನನ ಮರಣ ರಹಿತ. ಹೌದು, ಅವನಿಗೆ ಹುಟ್ಟು ಸಾವುಗಳ ದೋಷ ಇದ್ದರೆ ಅವನು ಹೇಗೆ ನಮ್ಮನ್ನು ಭಯದಿಂದ ಪಾರು ಮಾಡ್ತಾನೆ? ಏಕೆಂದರೆ ಎಲ್ಲ ಭಯಕ್ಕಿಂತ ದೊಡ್ಡ ಭಯನೇ ಈ ಹುಟ್ಟು ಸಾವುಗಳ ಸುಳಿ. ಹುಟ್ಟಿದ ಮೇಲೆ ಸಾಯ್ತೀವಿ ಅನ್ನೋ ಚಿಂತೆ, ಸತ್ತ ಮೇಲೆ ಮತ್ತೆ ಹೇಗೆ ಹುಡ್ತೀವೋ ಅನ್ನೋ ಚಿಂತೆ. ಹಾಗಾಗಿ ಅದೆರಡೂ ಇಲ್ಲದಿದ್ದವನೇ ಅದರಿಂದ ನಮ್ಮನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಜನನ ಮರಣ ರಹಿತ, ಆದ್ದರಿಂದಲೇ ಅವನು ಮಹಿತ, ಎಲ್ಲರಿಗಿಂತ ದೊಡ್ಡವ. ಪರಮ ಕರುಣಾ ಸಿಂಧು. ಬರೀ ದೊಡ್ಡವನಾದರೆ ಹೆಚ್ಚಿಲ್ಲ, ದೊಡ್ಡವರೆಲ್ಲ ನಮ್ಮ ಮೇಲೆ ಕರುಣೆ ತೋರಬೇಕು ಅಂತಿಲ್ಲ. ಆದರೆ ಭಗವಂತ ಅತ್ಯಂತ ಕರುಣಾಳು, ಅತ್ಯಂತ ತೃಣವುಳ್ಳ ಜೀವನ ಮೇಲೂ ಕೂಡ ಪರಮ ಕರುಣೆಯಿಂದ ಈ ಸೃಷ್ಟಿಗೆ ತಂದಿದ್ದಾನಲ್ವಾ. ಹಾಗಾಗಿ ಪರಮ ಕರುಣಾ ಸಿಂಧು ಭಕುತ ಬಂಧು, ಭಕ್ತರಿಗೆ ಬಂಧುವಂತೆ. ಅವನೊಬ್ಬನೇ ಸುಹೃತ್ ಅಂತ ಕರೆಸ್ತಾನೆ. ಯಾಕೆಂದರೆ ನಿಜವಾದ ಸಖ ನಮಗೆ ದೇವರೊಬ್ಬನೇ. ನಮ್ಮ ಒಳಗೂ ಹೊರಗೂ, ಒಳಗೆ ಅನುಗಾಲ ನಮ್ಮ ಜೊತೆ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಿರುವವನು ಭಗವಂತ ಮಾತ್ರ. ಹಾಗಾಗಿ ಭಕುತ ಬಂಧು. ಹಾಗಾದರೆ ನಮ್ಮಿಂದ ನಾವಿಷ್ಟೆಲ್ಲ ಪ್ರಾರ್ಥನೆ ಮಾಡಿದರೆ ಅವನು ಒಲಿತಾನೆ ಅಂದರೆ ಅವನಿಗೆ ನಮ್ಮಿಂದ ಏನಾರು ಆಗಬೇಕಾಗಿದೆಯಾ ಅಂತ ಹೇಳಿದರೆ ಇಲ್ಲ. ಅವನು ಸ್ವರತ, ಅವನಿಗೆ ನಮ್ಮ ಅವಶ್ಯಕತೆ ಇಲ್ಲ. ಅವನು ತನ್ನಲ್ಲೇ ತಾನು ಆನಂದವನ್ನು, ಅವನ ಆನಂದ ಇನ್ನೊಬ್ಬರಿಂದ ಅವಲಂಬಿಸಿಕೊಂಡಿಲ್ಲ, ತನ್ನಲ್ಲೇ ಆನಂದ ಪೂರ್ಣನಾಗಿದ್ದಾನೆ, ಸ್ವರತ. ಇನ್ನು ಸ್ವತಂತ್ರ, ತನ್ನ ನಿಯಂತ್ರಣದಲ್ಲಿ ತಾನಿದ್ದಾನೆ, ಇನ್ನೊಬ್ಬರು ಅವನನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲದ ಒಂದು ಅತ್ಯಂತ ವಿಶಿಷ್ಟ ತತ್ವ. ಚಿತ್ಸುಖಪೂರ್ಣ, ಅದಕ್ಕೆ ಚಿತ್ಸುಖಪೂರ್ಣ. ಅವನು ಯಾವಾಗಲೂ ಜ್ಞಾನಾನಂದದ ಮೂಟೆ. ಹಾಗಾಗಿ ಚಿತ್ಸುಖಪೂರ್ಣ ಹರಿಯೇ, ಅಂತಹ ಹರಿಯೇ ಭಗವಂತನೇ ಕ್ಷರಾಕ್ಷರ ಪುರುಷೋತ್ತಮ. ಹೌದು, ಇಷ್ಟೇ ಅದೆಲ್ಲ ಅವನ ಗುಣ ಇರ್ಬೋದು, ಅಷ್ಟೇ ಸಾಕ ಅಂದರೆ ಇಲ್ಲ. ಅವನು ಕ್ಷರರು ಅಂದರೆ ಎಲ್ಲ ನಾಶವನ್ನು ಹೊಂದುವ ಗುಣವನ್ನು ಹೊಂದಿರುವವರು. ಇನ್ನು ಅಕ್ಷರಗಳು ಅಂದರೆ ನಾಶವಿಲ್ಲದ ಜೀವ. ಈ ಎರಡೂ ರೀತಿಯ ಜೀವಗಣಗಳಿಗಿಂತ ಉತ್ತಮ ಕ್ಷರಾಕ್ಷರ ಪುರುಷೋತ್ತಮ. ಇದನ್ನೇ ಗೀತೆಯ 15ನೇ ಅಧ್ಯಾಯ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ ದೇವರು ಹೇಳಿಕೊಂಡಿದ್ದಾನೆ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಮುಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯಃ ಈಶ್ವರಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮಃ ಅಂತ. ಅಂದರೆ ಲೋಕದಲ್ಲಿ ಎರಡು ರೀತಿಯ ಜೀವಗುಣ ಇದ್ದೇ, ಜಡವನ್ನು ಬಿಟ್ಟುಬಿಡಿ, ಇನ್ನು ಇರೋದು ಚೇತನಗಳು. ಆ ಚೇತನರಲ್ಲಿ ನಾಶ ಹೊಂದುವ ಒಂದು ಗುಣ ಇರುವವು ಕ್ಷರ ಪುರುಷರು. ಇನ್ನು ನಾಶಳೇ ಆಗದ ತತ್ವ ಇದ್ದಾಳೆ ಲಕ್ಷ್ಮೀದೇವಿ, ಅವಳು ಅಕ್ಷರಳು. ಈ ಎರಡು ಜೀವರಿಗಿಂತ ಆಗಿರೋದ್ರಿಂದಾನೇ ನನ್ನನ್ನು ವೇದಗಳು ಪುರುಷೋತ್ತಮ ಅಂತ ಕರೀತಾರೆ ಅಂತ ಭಗವಂತ ಸ್ಪಷ್ಟವಾಗಿ, ನಾನು ಅವ್ಯಯ, ನಾನು ಈಶ್ವರ, ಈ ಎಲ್ಲ ಗುಣಗಳು ನನಗೊಬ್ಬನಿಗೇ ಇರೋದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗಾಗಿ ಕ್ಷರಾಕ್ಷರ ಪುರುಷೋತ್ತಮ ಉರುಗಾಯ, ಇಂತಹ ಗುಣಗಳಿರೋದ್ರಿಂದನೇ ವೇದಗಳಿಂದ, ಜ್ಞಾನಿಗಳಿಂದ, ಬ್ರಹ್ಮಾದಿ ಜ್ಞಾನಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವವ ಉರುಗಾಯ. ವೈಕುಂಠ ವರಮಂದಿರ, ಒಂದು ವೈಕುಂಠ ನಾಮ, ವಿಕುಂಠಾದೇವಿಯ ಮಗನಾಗಿ ಭಗವಂತ ವೈಕುಂಠನಾಗಿ ಬಂದ ರೂಪವೂ ಇದೆ. ಇನ್ನು ವೈಕುಂಠ ಲಕ್ಷ್ಮ್ಯಾತ್ಮಕವಾದ ಲೋಕ ಏನಿದೆ ಅದನ್ನೇ ತನ್ನ ಮಂದಿರವಾಗಿ ಮಾಡಿಕೊಂಡಿರುವ ವೈಕುಂಠ ವರಮಂದಿರ ಚಂದಿರ, ಅಲ್ಲಿ ಚಂದ್ರನಂತೆ ಹೊಳೆಯುವವ. ತರಣಿಕೋಟಿ ಸಂಕಾಶ, ಅಲ್ಲಿ ಚಂದಿರನಂತೆ ಹೊಳೆಯುವವ, ಅದೇ ರೀತಿಯಲ್ಲಿ ಕೋಟಿ ಸೂರ್ಯರ ಪ್ರಕಾಶವನ್ನು ಹೊಂದಿರುವವ. ಇದೇ ವೈಶಿಷ್ಟ್ಯ.
ಅಂದರೆ ಈ ವೈಲಕ್ಷಣ್ಯವೇ ಭಗವಂತನ ವಿಶಿಷ್ಟ. ಯಾಕೆ ತಾನು ಇನ್ನೊಬ್ಬರಿಗಿಂತ ಭಿನ್ನ ಅನ್ನೋದನ್ನು ಇಲ್ಲೇ ತೋರಿಸ್ಕೊಡ್ತಾನೆ ದೇವರು. ಬೇರೆ ಜೀವಗಳಿಗಿಂತ ವಿಭಿನ್ನ ಹೇಗೆ ಅಂದರೆ, ಏಕಕಾಲದಲ್ಲೇ ಚಂದಿರನಂಥ ತಂಪಾದ ಕಾಂತಿಯನ್ನು ಕೊಡ್ತಾನೆ ಭಗವಂತ, ತಂಪಾದ ಕಾಂತಿಯನ್ನು ಸೂಸ್ತಾನೆ. ಅದೇ ರೀತಿ ಕೋಟಿ ಸೂರ್ಯರಂತೆ ಪ್ರಕಾಶದಿಂದಲೂ ಬೆಳಗ್ತಾನೆ. ವಾದಿರಾಜರು ಹೇಳ್ತಾರೆ, ಸೂರ್ಯ ಕೋಟಿ ಪ್ರಕಾಶದಿ ಮೆರೆವನ್ನ, ಚಂದ್ರ ಕೋಟಿ ಶೀತಲದಿಂದ ಬರುವನ್ನ ಅಂತ ಹೆಜ್ಜೆ ಅಂತ ಭಗವಂತನ ಸ್ತೋತ್ರ ಮಾಡ್ತಾ, ಹೀಗೆ ಎರಡು ವಿಲಕ್ಷಣ ಧರ್ಮಗಳು ಒಂದೇ ಕಡೆ ಇರುವ ಸಾಮರ್ಥ್ಯ ಇರೋದು ಭಗವತ್ ತತ್ವದಲ್ಲಿ ಮಾತ್ರ. ಹಾಗಾಗಿ ಅವನು ಎಲ್ಲರಿಗಿಂತ ವಿಲಕ್ಷಣ. ಇನ್ನು ವಿಮಲ ಕೇಶ, ಒಳ್ಳೆಯ ಕೇಶವುಳ್ಳವನು, ಆದರೆ ಕೇಶವೂ ಕೂಡ ದೋಷದ ಸೂಚನೆ ಅಲ್ಲ. ವಿಮಲ ಅಂದರೆ ಉತ್ಕೃಷ್ಟವಾದ ಜ್ಞಾನಾನಂದ ಸ್ವರೂಪವಾದ ಎಲ್ಲ ಅವಯವಗಳಿಂದ ಮೆರೆಯುವವ. ಧುರದೊಳಗೆ ಅರ್ಜುನನ ತುರಗ ನಡೆಸಿದ. ಯುದ್ಧದಲ್ಲಿ ಇಷ್ಟೆಲ್ಲ ಗುಣಗಳಿರುವವನು ಕೂಡ ಭಕ್ತರ ಮೇಲೆ ಅತ್ಯಂತ ಕರುಣೆ ಅನ್ನಲಿಕ್ಕೆ ಅಂಥ ದೊಡ್ಡ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಭಕ್ತ ಸಖನಾದ ಅರ್ಜುನನ ಕುದುರೆಯನ್ನು ನಡೆಸಿ ಸಾರಥಿಯಾಗಿ ಯುದ್ಧಕ್ಕೆ ಸಹಾಯ ಮಾಡಿದವ. ಸಂಗರ ಭಯಂಕರ, ಹಾಗಂತ ಇಡೀ ಯುದ್ಧದಲ್ಲಿ ಅವನೇ ಹೇಳ್ಕೊಳ್ತಾನೆ ವಿಶ್ವರೂಪದ ಹೇಳುವಾಗ ಅರ್ಜುನನಿಗೆ, ನೀನು ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಯಾಕೆ ಅಂದರೆ ನಾನು ಮೊದಲೇ ಎಲ್ಲರ ಆಯುಷ್ಯವನ್ನು ನನ್ನ ಕಣ್ಣಿನಿಂದ ಹೀರಿಬಿಟ್ಟಿದ್ದೇನೆ, ನೀನು ನಿಮಿತ್ತನಾಗು ಸಾಕು ಅಂತ. ಹಾಗೆ ಅಂದರೆ ಸಂಗರ ಭಯಂಕರ, ಇಡೀ ಯುದ್ಧದಲ್ಲಿ ಎಲ್ಲರೊಳಗೆ ನಿಂತು ದುಷ್ಟಶಕ್ತಿಗಳನ್ನು ದಮನ ಮಾಡಿಸಿರೋದು ಸ್ವತಃ ತಾನೇ. ಆದರೂ ಭಕ್ತನ ಮೇಲಿಂದ ಕರುಣೆಯಿಂದ ಯುದ್ಧದ ಸಾರಥಿಯೂ ಆಗಿದ್ದಾನೆ. ಇನ್ನು ನರಸಮ್ಮನಿಗೆ ವಿಶೇಷಣ ಯಾಕೆ ಅಂದರೆ, ಇದೇ ಯುದ್ಧದಲ್ಲಿ ಮನ್ಯು ಸೂಕ್ತವನ್ನು ಭೀಮಸೇನ ದೇವರು ದುಶ್ಯಾಸನನನ್ನು ಕೊಲ್ಲುವಾಗ ಆ ಸೂಕ್ತವನ್ನು ಕಂಡವರು. ಅಂದರೆ ನರಸಿಂಹ ರೂಪವಾದ ಅನುಸಂಧಾನವನ್ನು ಮಾಡಿಕೊಂಡು ದುಶ್ಯಾಸನನ ಸಂಹಾರವನ್ನು ಯಜ್ಞವಾಗಿ ಸಮರ್ಪಣೆ ಮಾಡಿದವರು. ಹಾಗಾಗಿ ಅಂತಹ ನರಸಿಂಹದೇವರು ಸಂಗರ ಭಯಂಕರರು ಮತ್ತು ಲೋಕೈಕ ವೀರ. ಹಾಗಾಗಿಯೇ ಲೋಕೈಕ ವೀರರು ನರಸಿಂಹ. ಅಂತಹ ನರಸಿಂಹನೇ ಈಗ ಪ್ರಾರ್ಥನೆ, ನಿನ್ನ ಪಾದಕ್ಕೆರಗಿ ಬೇಡಿಕೊಂಬೆ. ಎಂಥವ್ರನ್ನ ಪ್ರಾರ್ಥನೆ ಮಾಡಬೇಕು ನಾವು? ಯಾರು ಸರ್ವಸಮರ್ಥರೋ, ಏನು ಬೇಕಾದರೂ ಕೊಡಲು ಶಕ್ತಿ ಇರುವವರು ಅವರಲ್ಲಿ ಪ್ರಾರ್ಥನೆ. ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಲ್ಲವಾ? ಹಾಗಾಗಿ ನಿನ್ನ ಪಾದಕ್ಕೆರಗಿ ಬೇಡಿಕೊಂಬೆ, ಬೇಡ್ಕೊಳ್ತೀನಪ್ಪ. ಮೊರೆ ಹೊಕ್ಕ ದಾಸಗೆ ಬಂಧ ಭಯವ ಪರಿಹರಿಸಿ ಸೌಖ್ಯವ ಕರುಣಿಸು ದಯದಿಂದ. ಏನು ಮೊರೆ ಹೋಗಿದ್ದೇನೆ ನಾನು ನಿನ್ನ ದಾಸನಿಗೆ, ಬಂದ ಭಯ, ಅದು ಯಾವುದೇ ಭಯ ಇರ್ಬೋದು. ಸಂಸಾರ ಅನ್ನೋದೇ ನಾನಾ ಭಯಗಳ ಮೂಟೆ. ನಾ ಹೇಳ್ದಂಗೆ ಅದು ರೋಗ ಇರ್ಬೋದು, ರುಜಿನ ಇರ್ಬೋದು, ಮರಣ ಇರ್ಬೋದು, ಇರುವ ಭಯ ಇರ್ಬೋದು, ಯಾವುದೇ ಭಯ ಇರಲಿ ಆ ಭಯಗಳನ್ನು ಪರಿಹಾರ ಮಾಡಿ ಸೌಖ್ಯ, ನಿಜವಾದ ಸೌಖ್ಯ ಯಾವುದು? ಜ್ಞಾನದ ಆನಂದ. ಈ ಜನ್ಮದಲ್ಲಿ ನಾವು ಬಂದಿದ್ದೇವೆ ಮನುಷ್ಯ ಜನ್ಮದಲ್ಲಿ ಅಂದಮೇಲೆ ಜ್ಞಾನದಿಂದ ಏನು ಸುಖವನ್ನು ನಾವು ಪಡಿಬೋದೋ, ಯಥಾರ್ಥ ಜ್ಞಾನದಿಂದ ಆ ಸೌಖ್ಯವನ್ನು ಕರುಣಿಸು ದಯದಿಂದ, ನೀನು ಕರುಣೆಯಿಂದ ಕೊಡು. ಸರ್ವರಂತರ್ಯಾಮಿ. ಯಾಕೆ ಅಂದರೆ ಭಯ ಉಂಟು ಮಾಡಬೇಕಾದ್ರೆ ಯಾವುದೋ ವಸ್ತುವಿನಲ್ಲಿ ದೇವರೇ ನಮಗೆ ಯಾವುದೋ ವಸ್ತುವಿನಲ್ಲಿದ್ದು ಭಯವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಅವನೇ ಭಯಕೃತ್ ಭಯನಾಶನ, ಅವನೇ ಎಲ್ಲರ ಅಂತರ್ಯಾಮಿಯಾಗಿರೋದ್ರಿಂದ ಅಲ್ಲಿದ್ದು ಭಯವನ್ನು ಪರಿಹಾರವನ್ನು ಮಾಡಿಸಬೇಕು. ಇನ್ನು ಲೋಕಸ್ವಾಮಿ, ಲೋಕಕ್ಕೆ ಒಡೆಯ, ಸ್ಮರಣೆ ಮಾತ್ರದಿ ಅಜಮಿಳಗೆ ಮುಕ್ತಿಯನ್ನಿತ್ತೆ. ಮತ್ತೆ ಭಕ್ತರನ್ನು ಸ್ಮರಣೆ ಮಾಡಿಕೊಳ್ತಾರೆ. ಹೇಗೆ ಅಜಾಮಿಳನಿಗೆ ಎಷ್ಟೆಲ್ಲ ದುರಿತಗಳಿಂದ ಕೂಡಿದ ಅವನ ಜೀವನಚರ್ಯೆ ಇದ್ದರೂ ಸ್ಮರಣೆ ಮಾತ್ರದಿಂದ ಅನುಗ್ರಹ ಮಾಡಿದೆಯೋ, ಹಾಗೆ ನಮಗೂ ನೀನು ಮೋಕ್ಷಪ್ರದ ಅನ್ನೋದನ್ನು ಸೂಚನೆ ಕೊಡ್ತಾರೆ. ಯಾಕೆಂದರೆ ನಿಜವಾದ ಸೌಖ್ಯ ಮೋಕ್ಷವೇ ತಾನೇ. ಈಗ ಸಿಗುವ ಸೌಖ್ಯ ಎಲ್ಲ ತಾತ್ಕಾಲಿಕ, ಕೊನೆಯ ಸೌಖ್ಯ ಅಂದರೆ ಅದು ಮೋಕ್ಷವೇ. ಅದನ್ನು ಇಲ್ಲಿ ಸೂಚನೆ ಮಾಡಿದ್ದಾರೆ. ಅರಿದೆನೋ ನೀನೀಗ ಪೊರೆವುದೆಂಬ. ಹಾಗಾಗಿ ಈಗ ನಿನ್ನನ್ನು ಬೇಡ್ಕೊಳ್ತೀನಿ, ಈಗೇ ನನ್ನನ್ನು ರಕ್ಷಣೆ ಮಾಡು. ಸರ್ವಕಾಮದ, ಏಕೆಂದರೆ ಎಲ್ಲವನ್ನೂ ಕೊಡಬಲ್ಲವನು, ಕಾಮಿತಪ್ರದ ಜಗನ್ನಾಥ ವಿಠ್ಠಲ. ಜಗನ್ನಾಥ ವಿಠ್ಠಲನೇ ಭಕ್ತ ಪರಿಪಾಲಕನೆಂಬ ಬಿರುದು ನಿನ್ನದಲ್ಲವೇ? ಎಷ್ಟಿದ್ದರೂ ನೀನು ಭಕ್ತವತ್ಸಲ ಅನ್ನೋ ಬಿರುದನ್ನು ಹೊತ್ತಿದ್ದೀಯ ಅಲ್ವಾ? ಹಾಗಾಗಿ ನಿನ್ನ ದಾಸನ ಮೇಲೆ ಕರುಣೆಯನ್ನು ತೋರು ಅಂತ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ನುಡಿಯಲ್ಲಿ, ವಿಧಿಪಿತ ನೀನಲ್ಲದೆ ನಿಧಿಪತಿಗಳೂ ಉಂಟೆ, ಸದನನಾಗಿ ಇಪ್ಪೆ ನಿನ್ನ ದಾಸರಿಗಾಗಿ, ಮಧುಸೂದನ ಜಗನ್ನಾಥ ವಿಠ್ಠಲರೇಯ ನಿಧನ ನೆನೆಸಿ ಕೊಂಬೆ ನಿನ್ನ ದ್ವೇಷಿಗಳಿಗೆ.
ವಿಧಿಪಿತ ನೀನಲ್ಲದೆ ಅಂತಹ ಸಾಕ್ಷಾತ್ ವಿಧಿ, ಎಲ್ಲರ ವಿಧಿಯನ್ನು ತೋರಿಸಿಕೊಡುವ ಜಗದ್ಗುರುವಾದ ಬ್ರಹ್ಮದೇವರಿಗೂ ನೀನು ತಂದೆ ಅಲ್ಲವೇ? ಹಾಗಾಗಿ ನಿನಗಿಂತ ನಿಧಿಪತಿಗಳು ಅಂದರೆ ಶ್ರೇಷ್ಠರಾದವರು, ಸಂಪತ್ಕರರು ಇನ್ಯಾರಿದ್ದಾರೆ? ಸದನನಾಗಿ ಇಪ್ಪೆ ನಿನ್ನ ದಾಸರಿಗಾಗಿ, ನಿನ್ನ ಎಲ್ಲ ಭಕ್ತರಿಗೂ ನೀನೇ ಆಶ್ರಯ. ಮಧುಸೂದನ ಮಧುವೈರಿಯೇ, ಜಗನ್ನಾಥ ವಿಠ್ಠಲ, ನಿಧನ ನೆನೆಸಿ ಕೊಂಬೆ ನಿನ್ನ ದ್ವೇಷಿಗಳಿಗೆ. ಇಲ್ಲಿ ನಿಧನ ನಾಮಕ ಅಂತ ದಾಸರು ಸೂಚನೆ ಮಾಡಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಅನಾದಿ ನಿಧನೋದಾತ ವಿಧಾತ ಧಾತುರುತ್ತಮ. ವಿಧಾತ ಅಂದ್ರೇನು? ಬ್ರಹ್ಮದೇವರಿಗೂ ಧಾತ ಆಶ್ರಯವನ್ನು ಕೊಟ್ಟವರು. ಅವರು ಎಂಥವರು? ನಿಧನ ಅಂದರೆ ಅದು ಸರ್ವಸಂಹಾರಕ ಶಕ್ತಿ ಅನ್ನೋದನ್ನು ಸೂಚಿಸುತ್ತೆ. ಹೇಗೆ ಅಂದರೆ ಇಡೀ ಜಗತ್ತನ್ನೇ ಸಂಹಾರ ಮಾಡುವ ಶಕ್ತಿ ನರಸಿಂಹ. ಪ್ರಳಯಾಗ್ನಿ ಎನ್ನುವುದು ನರಸಿಂಹನೆಂಬ ಪ್ರಳಯಾಗ್ನಿಯಲ್ಲಿ ಜಗತ್ತು ಹೋಮವಾಗತ್ತೆ ಅಂತ ಹೇಳ್ತಾರೆ. ಹೀಗೆ ರುದ್ರದೇವರಿಗೂ ಕೂಡ ನರಸಿಂಹನ ಉಪಾಸನೆಯಿಂದಲೇ ಈ ಜಗತ್ತನ್ನು ಸಂಹಾರ ಮಾಡುವ ಲಯಮೂರ್ತಿಯಾಗಿ ಲಯಶಕ್ತಿಯನ್ನು ಹೊಂದಿದ್ದಾರೆ. ಅವರ ಉಪಾಸನೆಯಿಂದಲೇ ಅವರು ತ್ರಿನೇತ್ರರೂ ಆಗಿರೋದು. ಅಂದರೆ ಆ ಮೂರು ಕಣ್ಣುಗಳುಳ್ಳ ನರಸಿಂಹದೇವರ ರೂಪ ಅನ್ನೋದು ಉಗ್ರ ಅಂದ್ರೇನು? ನಾಶಕ ಶಕ್ತಿಯಾಗಿ ಸಂಹಾರಕ್ಕಾಗಿಯೇ ಮಾಡಿರುವಂಥದ್ದು. ಅಂಥ ಜಗತ್ತನ್ನೇ ಸಂಹಾರ ಮಾಡುವ ನಿಧನ ನಾಮಕನಾದ ನಿನಗೆ ನಮ್ಮ ಅಲ್ಪ ದೋಷಗಳನ್ನು ಸಂಹಾರ ಮಾಡುವುದು ಯಾವ ಲೆಕ್ಕ? ಹಾಗಾಗಿ ನಿನ್ನ ದ್ವೇಷಗಳನ್ನೇ ಸಂಹಾರ ಮಾಡುವ ನಿನಗೆ ನನ್ನ ಅಲ್ಪ ದೋಷಗಳು ಯಾವ ಲೆಕ್ಕ? ಹಾಗಾಗಿ ನನ್ನ ದೋಷಗಳನ್ನು ಪರಿಹಾರ ಮಾಡುವಂತ ಇಲ್ಲಿ ಪ್ರಾರ್ಥನೆ. ಇನ್ನು 3ನೇ ನುಡಿಯಲ್ಲಿ ಮೂರು ಲೋಕಸ್ವಾಮಿ ಸರ್ವಜ್ಞ ಸುಖಪೂರ್ಣ ಪ್ರೇರಕ ಸಾಕ್ಷಿ ಕಾರಣ ಕಾರ್ಯ ದೋಷ ವಿದೂರ ಸದ್ಗುಣ ಸಾಂದ್ರ ಸಜ್ಜನಾಂಬುದಿ ಚಂದ್ರ ಭಾರಕರ್ತ ಜಗಕ್ಕೆ ನೀನಿರೆ ಎಮ್ಮ ಮನೋರಥ ಸಲ್ಲಿಸುವುದೇನ ಸಾಧ್ಯವೋ ನಿನಗೆ ಕ್ರೂರ ಮಾನವರ ಸಂಹಾರ ಮಾಡಿಸು ಗುರುಮಾರುತ ನಿಂದತಿ ಶೀಘ್ರವಾಗಿ ನೀ ರಕ್ಷಿಸೆಂದು ಪ್ರಾರ್ಥಿಸುವ ಭಕ್ತಗೆ ಭೂರಿ ಸಾರ ಸೌಭಾಗ್ಯವನ್ನಿತ್ತು ಕೃಪೆ ಮಾಡು ಅನುದಿನಾಕ್ಷೂರ ಜಗನ್ನಾಥ ವಿಠ್ಠಲ ನೀನಲ್ಲದಿನ್ನಾರು ಭಕ್ತರ ಕಾವ ಕರುಣಿಗಳು ಜಗದಿ. ಮತ್ತೆ ವಿಸ್ತಾರ ಮಾಡ್ತಾರೆ. 3 ಲೋಕಸ್ವಾಮಿ, ಇಡೀ ಭೂಹು ಭುವಃ ಸುವಹ ಅಂತ ಏನು 3 ಲೋಕಗಳಿದೆ ಅದೆಲ್ಲಕ್ಕೂ ಒಡೆಯ ನೀನು. ಸರ್ವಜ್ಞ, ಎಲ್ಲವನ್ನು ಸರ್ವವಿತ್, ಎಲ್ಲವನ್ನು ತಿಳಿದವನು. ಆದ್ದರಿಂದಲೇ ಸುಖಪೂರ್ಣ, ಸುಖದಿಂದ ತುಂಬಿದ ಸುಖದ ಕಡಲು. ಪ್ರೇರಕ, ಎಲ್ಲರಿಗೂ ಒಳಗೆ ನಿಂತು ಪ್ರೇರಣೆ ಮಾಡುವವು ನೀನು. ಸಾಕ್ಷಿ, ನೀನು ಪ್ರತಿಯೊಂದು ಕಾರ್ಯದಲ್ಲಿ ನೀನಿದ್ದಿ, ಕಾರಣದಲ್ಲಿ ನೀನಿದ್ದಿ. ಸಾಕ್ಷೀಭೂತನಾಗಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಉಪನಿಷತ್ತು ಕೊಂಡಾಡುತ್ತೆ ಭಗವಂತನನ್ನು. ಸಾಕ್ಷಿಯೂ ಅವನೇ, ಎಲ್ಲರಲ್ಲಿದ್ದು ಕಾರ್ಯ ಮಾಡಿಸುವವನೇ, ಕಾರಣ ಅವನೇ. ಅಷ್ಟಾದರೂ ಕೂಡ ನಿರ್ಗುಣ, ಯಾವುದೇ ಸತ್ವಾದಿ ಗುಣಗಳ ಲೇಪವನ್ನು ಹೊಂದದೆ ಇರುವವನು. ಅಂದರೆ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಯೂ ದೇವರಿಗೆ ಕಣ್ಣಿನಲ್ಲಿ ನಿಚ್ಚಳ. ಯಾಕೆಂದರೆ ಅವನ ಅಣತಿಯಂತೆಯೇ ನಡೀತಾ ಇದೆ. ಅವನೇ ಪ್ರೇರಿಸುವವ, ಅವನೇ ಕಾರಣ, ಅವನೇ ಕಾರ್ಯ. ಅಂದರೆ ಎಲ್ಲದರಲ್ಲೂ ನಿಂತು ಎಲ್ಲವನ್ನು ನಡೆಸುವ ಶಕ್ತಿ, ನಿಯಾಮಕ ಶಕ್ತಿ. ದೋಷವಿದೂರ, ದೋಷಗಳೇ ಇಲ್ಲದವನು. ಸದ್ಗುಣ ಸಾಂದ್ರ, ಬರೀ ದೋಷಗಳಿಲ್ಲದೇ ಇದ್ರಾಗಲಿಲ್ಲ, ಅನೇಕ ಕಲ್ಯಾಣ ಗುಣಗಳ ಕಡಲು. ಸಜ್ಜನಾಂಬುದಿ ಚಂದ್ರ, ಸಜ್ಜನರೆಂಬ ಸುಜನೋದಧಿ ಸಮೃದ್ಧೋ ಪೂರ್ಣಚಂದ್ರೋ ಗುಣಾರ್ಣವಃ ಅಂತ ಆಚಾರ್ಯರು ಹೇಳ್ತಾರೆ ಭಗವಂತನನ್ನು. ಅಂದರೆ ಸುಜನರ ಮನಸ್ಸೆಂಬ ಭಕ್ತರೆಂಬುವ ಕಡಲ ಉಕ್ಕಿ ಹರಿಯಿಸುವಂಥ ಹುಣ್ಣಿಮೆಯ ಚಂದಿರಮ್ಮಂತ. ಅಂದರೆ ಸಜ್ಜನರ ಮನಸ್ಸಿಗೆ ಆನಂದವನ್ನು ಉಕ್ಕೇರಿಸುವ ಭಗವಂತ ಸಜ್ಜನಾಂಬುದಿ ಚಂದ್ರ. ಸಜ್ಜನರ ಮನಸ್ಸೆಂಬ ಕಡಲಿಗೆ ಚಂದ್ರರಂತೆ. ಯಾಕೆ ಚಂದ್ರ ಅಂದರೆ ಅವನ ಆನಂದದ ಗುಣಗಳನ್ನು ಚಿಂತನೆ ಮಾಡ್ತಾ ಸಜ್ಜನರ ಮನಸ್ಸು ಆನಂದದಿಂದ ಉಕ್ಕಿ ಹರಿಯತ್ತೆ. ಹಾಗೆ ಸಮುದ್ರದ ಕಡಲನ್ನು ಹುಣ್ಣಿಮೆಯ ದಿನಗಳಲ್ಲಿ ಹೇಗೆ ಚಂದ್ರ ಉಕ್ಕಿಸ್ತಾನೋ, ಅಲೆಗಳನ್ನು ಎಬ್ಬಿಸಿ ಉತ್ಕರ್ಷವನ್ನು ಕಾಣಿಸ್ತಾನೋ, ಹಾಗೆ ಸಜ್ಜನರ ಮನದ ಆನಂದದ ಉತ್ಕರ್ಷಕ್ಕೆ ಕಾರಣನಾದವನು ಭಾರಕರ್ತ. ಇಡೀ ಜಗತ್ತಿನ ಭಾರವನ್ನು ಹೊತ್ತಿರುವವ, ಜಗದ್ಭರಿತ, ಜಗದೊಳಗೆ ಸೇರುವವ, ಜಗತ್ತಿನ ಭಾರವಿಡೀ ಅವನೇ ಹೊತ್ತಿದ್ದಾನೆ. ಹೀಗಿರುವಾಗ ಎಮ್ಮ ಮನೋರಥ ಸಲ್ಲಿಸುವುದೇನ ಸಾಧ್ಯವೋ ನಿನಗೆ? ಇಂತಹ ನಿನಗೆ ನಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಪೂರೈಸುವುದು ಒಂದು ದೊಡ್ಡ ವಿಷಯವೇ?
ಏನೂ ಸಾಧ್ಯ ಇಲ್ಲ. ಕ್ರೂರ ಮಾನವರ ಸಂಹಾರ ಮಾಡಿಸು ಗುರು ಮಾರುತನಿಂದಾತಿ ಶೀಘ್ರವಾಗಿ. ಇನ್ನು ನಮ್ಮ ಈ ಮನೋರಥ ಅಂದರೆ ಏನು? ನಮ್ಮನ್ನು ಭಯದಿಂದ ಪರಿಹಾರ ಮಾಡುವಂಥ, ಭಯ ಉಂಟಾಗೋಕ್ಕೆ ಕಾರಣವಾಗುವ ಯಾವುದೇ ದುಷ್ಟಶಕ್ತಿ ಇರಲಿ ಅದನ್ನು ಪ್ರಾಣದೇವರ ಅಂತರ್ಯಾಮಿಯಾಗಿ ನಿಂತು ನೀನು ಪರಿಹಾರ ಮಾಡು, ಅವರನ್ನು ದೂರ ಮಾಡು, ನಾಶ ಮಾಡು ಅಂತ ರುದ್ರದಲ್ಲೂ ಕೂಡ ಜೃಂಭಯ ಯಾತುಧಾನಾನ್ ಮೋಹಯ ಅಂತೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ರುದ್ರಾಂತರ್ಯಾಮಿಯಾಗಿ ಪ್ರಾಣನಾಗಿ ಪ್ರಾಣನೊಳಗೆ ಭಗವಂತ ಇದ್ದು ಏನು ದುಷ್ಟಶಕ್ತಿಗಳಿದ್ದಾವೆ ಅವನ್ನೆಲ್ಲ ಪರಿಹಾರ ಮಾಡಿಸು. ಏನೇ ಪ್ರತಿಬಂಧಕಗಳಿರಲಿ, ಯಾವುದು ಭಯಕಾರಕವಾಗಿದ್ದಾವೆ ನಮಗೆ ಅಂತರಂಗದಲ್ಲಿರ್ಬೋದು, ಬಾಹ್ಯ ಜಗತ್ತಿನಲ್ಲಿರ್ಬೋದು, ಅದೆಲ್ಲವನ್ನು ಪ್ರಾಣಸ್ಥನಾಗಿ ನೀನು ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ನೀ ರಕ್ಷಿಸೆಂದು ಪ್ರಾರ್ಥಿಸುವ ಭಕ್ತಗೆ ಭೂರಿ ಸಾರ ಭಾಗ್ಯವನ್ನಿತ್ತು ಕೃಪೆ ಮಾಡು ಅನುದಿನ. ಹೀಗೆ ನೀನೇ ಗತಿ ಅಂತ ಶರಣು ಬಂದಿರುವ ಈ ಭಕ್ತನಲ್ಲಿ ಅತ್ಯಂತ ಕರುಣೆಯನ್ನು ತೋರಿ ಕೃಪೆ ಮಾಡಿ ಭೂರಿ ಸಾರ ಸೌಭಾಗ್ಯವನ್ನಿತ್ತು ಕೃಪೆ ಮಾಡು. ಅತ್ಯಂತ ಈ ಜಗತ್ತಿನಲ್ಲಿ ಏನೇನು ಭಾಗ್ಯ ಅಂತಿದೆ, ಭಾಗ್ಯ ಅಂದರೆ ಮಾಂಗಲ್ಯ. ಆ ಮಾಂಗಲ್ಯ ಅನ್ನೋದೇನು? ಭಗವಂತನ ಜ್ಞಾನ. ಭಗವಂತನ ಉತ್ಕೃಷ್ಟವಾದ ಜ್ಞಾನಕ್ಕೆ ಮಂಗಳ ಅಂತ ಕರೀತಾರೆ. ಮಂಗಲೋ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಅಂಥದ್ದೇ ಅದೇ ನಿಜವಾದ ಭಾಗ್ಯ. ಅಂತಹ ಭಾಗ್ಯವನ್ನು ಕೊಟ್ಟು ಅನುದಿನ ಈಗ ಪ್ರಾರ್ಥನೆ ಮಾಡಿದೆ, ಈಗ ಪರಿಹಾರ ಆಯಿತು, ಮುಗೀತು ನಿನ್ನ ಸಂಬಂಧ ಅಂತಲ್ಲ, ನಾನು ನಿನ್ನ ಭಕ್ತ ಅಂತ ಶರಣು ಬಂದ ಮೇಲೆ ನಿರಂತರ ಈ ಭಾಗ್ಯವನ್ನು ನನಗೆ ನಿನ್ನ ಸ್ಮರಣೆ ಅನ್ನೋ ಭಾಗ್ಯವನ್ನು ಕೊಟ್ಟು ಕೃಪೆ ಮಾಡು. ಶೂರ ಜಗನ್ನಾಥ ವಿಠ್ಠಲ ನೀನಲ್ಲದಿನ್ನಾರು ಭಕ್ತರ ಕಾವ ಕರುಣಿಗಳು ಜಗದಿ. ನೀನಲ್ಲದೆ ಈ ಜಗತ್ತಿನಲ್ಲಿ ಭಕ್ತರನ್ನು ರಕ್ಷಣೆ ಮಾಡುವರು ಇನ್ಯಾರಿದ್ದಾರೆ? ದಯಮಾಡಿ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾರೆ ದಾಸರು. ಮತ್ತು ದೃಷ್ಟಾಂತಗಳನ್ನು ಕೊಡ್ತಾರೆ, ಹೇಗೆ ಭಗವಂತ ರಕ್ಷಣೆ ಮಾಡಿದ್ದಾನೆ ಭಕ್ತರನ್ನು ಅಂತ. ಪಿತನಿಂದ ನೊಂದ ಪ್ರಹ್ಲಾದನನ ಕಾಯ್ದೆ, ದೇವತೆಗಳಿಗೆ ಬಂದ ಭಯವ ಪರಿಹರಿಸಿ, ದಯದಿ ದ್ರೌಪದಿಯ ಮೊರೆ ಕೇಳಿ ದಿವ್ಯಾಂಬರವ ಕರುಣಿಸಿದೆ. ಕ್ಷಿತಿಜನಾಲಯದಿ ಬಳಲುವ ಬಾಲಯರ ದ್ವಾರಾವತಿಗೆ ಕರೆದೊಯ್ದು ಒಲಿದವರ ಪೋಷಿಸಿದೆ. ಮಾರುತಿಯ ಕರದಿಂದ ಬೃಹದ್ರತನ ಕುವರನ ಕೊಲಿಸಿ, ಪೃಥ್ವಿಪರ ಬಿಡಿಸಿ ಪಾಲಿಸಿದೆ ಕರುಣದಲ್ಲಿ. ಕುರುಪೃತನದೋಳ್ ಪಾಂಡವರ ಗೆಲಿಸಿ ಕೀರ್ತಿಯ ನಿತ್ಯ ಶತಮೋದನಾಸ್ತ್ರದಿಂದಲಿ ಗರ್ಭದೊಳಗೆ ಪೀಡಿತನಾದ ಶಿಶು ಪರೀಕ್ಷಿತನ ಸಂತೈಸಿದೆ. ಸಿತಿಕಂಠಗೊಲಿದು ಸಾಯಕನಾಗಿ ಮುಪ್ಪರದ ಸತಿಯರನು ಒಲಿಸಿ ಕೀರುತಿ ಇತ್ತೆ. ಭಕುತನಿಗೆ ಮಿತಿಯುಂಟೆ ನಿನ್ನ ಕರುಣಕ್ಕೆ ದೇವವರ್ಯ, ಸಾಂಪ್ರತ ಬೇಡಿ ಕೊಂಬೆ ಭಿನ್ನಪ ಕೇಳ ಜಸ್ರ. ಸಂಸ್ತುತಿಪ ಭಕುತರ ಮನೋರಥವ ಪೂರೈಸು. ಸೂರತಾ ನಾಮ ಶ್ರೀ ಜಗನ್ನಾಥ ವಿಠ್ಠಲ, ಭಾಗವತ ಜನರ ಪ್ರಿಯ ನೀನೇ ಗತಿ ಯಮಗೆ ಇಹ ಪರದಿ. ಹೌದು, ನರಸಿಂಹರೂಪನಾಗಿ ಬಂದು ಪಿತನಿಂದ ತಂದ ಪ್ರಹ್ಲಾದನನ್ನು ಕಾಯ್ದೆ. ಪ್ರಹ್ಲಾದನನ್ನಂತೂ ಉದ್ಧಾರ ಮಾಡಿದಿ ತಂದೆಯಿಂದ. ಬರೀ ಅಷ್ಟೇನಾ? ಇಲ್ಲ, ದೇವತೆಗಳಿಗೆ ಬಂದ ಭಯವ ಪರಿಹರಿಸಿದೆ. ಅಲ್ಲಿ ಭಾಗವತ ಪ್ರಾರ್ಥನೆ ಮಾಡುತ್ತಾನೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಅಂದರೆ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ ಭಗವಂತ ಬಂದ ಅಂತ ಮೊದಲು ಶುರು ಮಾಡ್ತಾರೆ. ಅಂದ್ರೇನು? ದೇವತೆಗಳಿಗೆ ಅಲ್ಲಿ ಮುಖ್ಯವಾಗಿ ಪ್ರತಿಬಂಧಕ ಇದ್ದಿದ್ದು. ಯಾಕೆ? ಹಿರಣ್ಯಕಶಿಪು ಎಷ್ಟೋ ನೀಚ, ತತ್ವಾಭಿಮಾನಿ ದೇವತೆಗಳೆಲ್ಲರಿಗೂ ಹೋಲಿಸಿದರೆ, ಆದರೂ ಯಾಕೆ ಭಯ? ಅವರೇ ಒಳಗೆ ನಿಂತು ಪ್ರೇರಣೆ ಮಾಡ್ಬೋದಿತ್ತಲ್ಲ ಅಂದರೆ ಇಲ್ಲ. ಯಾವಾಗ ತತ್ವಾಭಿಮಾನಿಗಳು ಒಳಗೆ ನಿಂತು ಪ್ರೇರಣೆ ಮಾಡೋದನ್ನು ಮೀರೋ ಅಷ್ಟು ಒಂದು ದೈತ್ಯಶಕ್ತಿ ಪ್ರಬಲ ಆಗತ್ತೆ. ಯಾಕೆ ಅಂದರೆ ಬ್ರಹ್ಮಾದಿ ದೇವತೆಗಳ ವರದಿಂದ, ಅಂದರೆ ಅವರ ಯೋಗ್ಯತೆಯನ್ನು ಮೀರಿ ಪಾಪಗಳನ್ನು ಮಾಡಿದಾಗ ಆ ದೈತ್ಯರ ಸಂಹಾರ ಜಗತ್ತಿನ ಉದ್ಧಾರಕ್ಕೆ ಅನಿವಾರ್ಯ. ಅದು ದೇವತೆಗಳ ಭಯ. ದೇವತೆಗಳು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಜಗತ್ತಿನ ಒಂದು ಸ್ಥಿತಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಂಥ ದುಷ್ಟಶಕ್ತಿಗಳು ಉಚ್ಛ್ರಾಯಕ್ಕೆ ಬಂದಾಗ ಅಂಥ ದೇವತೆಗಳ ಭಯವನ್ನು ಪರಿಹಾರ ಮಾಡಿದೆ. ದ್ರೌಪದಿಯ ಮೊರೆ ಕೇಳಿ ದಿವ್ಯಾಂಬರವ ಕರುಣಿಸಿದೆ. ಇನ್ನು ಕೃಷ್ಣಾಸಖ ಅಂತಲೇ ದೇವರಿಗೆ ಹೆಸರು. ದ್ರೌಪದಿ ಎಲ್ಲರನ್ನ ಬಿಟ್ಟು ಅವನನ್ನು ಶರಣಾಗತಳಾದಾಗ ಅಂತಹ ತುಂಬಿದ ಸಭೆಯಲ್ಲಿ ವಸ್ತ್ರವನ್ನು ಕೊಟ್ಟು ಉದ್ಧಾರ ಮಾಡಿದೆ. ಅಂದರೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಏನು ಹೇಳಿದ್ದಾನೆ ಅದನ್ನು ಮಾಡಿ ತೋರಿಸಿದ್ದಾನೆ. ಹಾಗಾಗಿ ದ್ರೌಪದಿಯನ್ನು
ಕರುಣೆಯಿಂದ ಕಾಪಾಡಿದೆ. ಇನ್ನು ಕ್ಷಿತಿಜನಾಲಯದಿ ಬಳಲುವ ಬಾಲಯರ ದ್ವಾರಾವತಿಗೆ ಕರೆದೊಯ್ದು ಒಲಿದವರ ಪೋಷಿಸಿದೆ. ಏನಪ್ಪ, ದ್ರೌಪದಿ ಏನೋ ಅತ್ಯಂತ ಆಪ್ತಳು, ಅದಕ್ಕಾಗಿ ಅವಳನ್ನು ರಕ್ಷಣೆ ಮಾಡಿಬಿಟ್ಟ ಕೃಷ್ಣ ಅಂತ ಹೇಳಿದರೆ ಇಲ್ಲ. ಅತ್ಯಂತ ಅಬಲೆಯರಾಗಿ ನರಕಾಸುರನ ಒಂದು ಸೆರೆಯಲ್ಲಿ ಸಿಕ್ಕಿ ತಮ್ಮ ಜೀವನವೇ ಮುಗಿದು ಹೋಗಿದೆ ಎಂದು ಅಂದುಕೊಂಡ ಸ್ತ್ರೀಯರನ್ನೆಲ್ಲ ಅವನಿಂದ ಬಿಡಿಸಿ ಮುಂದೆ ಅವರಿಗೆ ಬರುವ ಅಪವಾದಗಳನ್ನೆಲ್ಲ ಮನಗಂಡು ತಾನೇ ಅವರನ್ನು ಸ್ವೀಕಾರ ಮಾಡಿ ಉದ್ಧಾರ ಮಾಡಿದ ಶಕ್ತಿ. ಹಾಗಾಗಿ ಅಂಥವರನ್ನು ಪೋಷಿಸಿದೆ. ಮಾರುತಿಯ ಕರದಿಂದ ಇನ್ನು ಬೃಹದ್ರಥನ ಮಗನಾದ ಜರಾಸಂಧ ನರಕಾಸುರ ಎಲ್ಲ ರಾಜಕುವರಿಯರನ್ನು ಹಿಂಸಿಸಿದರೆ ಇಡೀ ರಾಜಕುಮಾರರನ್ನು ತಾನು ವಶದಲ್ಲಿಟ್ಟುಕೊಂಡು ತಾನೇ ಭೌಮನಾಗಿ ಮೆರಿಬೇಕು ಅಂತಿದ್ದ ಜರಾಸಂಧನನ್ನು ಕೂಡ ಭೀಮಸೇನನ ಕೈಯಿಂದ ಕೊಲ್ಲಿಸಿ ಪೃಥ್ವಿಪರ ಬಿಡಿಸಿ ಅವರನ್ನೆಲ್ಲ ಬಿಡಿಸಿ ಪಾಲಿಸಿದೆ ಕರುಣದಲ್ಲಿ. ಅವರಿಗೆಲ್ಲ ಅವರ ರಾಜ್ಯಗಳನ್ನು ಹಿಂದಿರುಗಿಸಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ. ಇನ್ನು ಕುರುಪೃತನದೋಳ್ ಪಾಂಡವರ ಗಿಲಿಸಿ ಕೀರ್ತಿಯನಿತ್ತೆ. ಯಮಕ ಭಾರತದಲ್ಲಿ ಆಚಾರ್ಯರು ಹೇಳ್ತಾರೆ, ಯಸ್ಯ ಸುನೀತಿ ಸಹಾಯಂ ಅಂತ ಚಿಂತನೆ ಮಾಡ್ತಾರೆ. ಅಂದರೆ ಪಾಂಡವರ ಪ್ರತಿಯೊಂದು ಆಪತ್ತಿನಲ್ಲೂ ಭಗವಂತ ಅವರ ಬೆಂಬಲನಾಗಿ ನಿಂತಿದ್ದ. ಇನ್ನು ಯುದ್ಧದಲ್ಲಿ ಏನು ವಿಶೇಷವಾಗಿ ಹೇಳಬೇಕೆ, ಪ್ರತಿಯೊಂದು ಜಯದ್ರಥನ ಪ್ರಸಂಗ ಇರ್ಬೋದು, ಸಂಶಪ್ತಕರಿಂದ ಇರ್ಬೋದು, ಅಭಿಮನ್ಯುವಿನ ಕಾಳಗದ ನಂತರದ ಪ್ರಸಂಗ ಯಾವುದೇ ಇರಲಿ, ಭೀಷ್ಮದ್ರೋಣರನ್ನು ಕೊಲ್ಲುವ ಸಂದರ್ಭ ಇರ್ಬೋದು, ಹೀಗೆ ಎಲ್ಲ ಪ್ರಸಂಗದಲ್ಲೂ ಭಗವಂತ ತಾನಿದ್ದು ಅವರನ್ನು ಪ್ರೇರಿಸಿ ಅವರಿಗೆ ಬೆಂಬಲನಾಗಿ ನಿಂತು ಅವರಿಗೆ ಜಯವನ್ನು ಉಂಟು ಮಾಡಿ ಅವರಿಗೆ ಕೀರ್ತಿಯನ್ನು ಕೊಟ್ಟು, ಇನ್ನು ಶತಮೋದನಾಸ್ತ್ರದಿಂದಲೇ ಗರ್ಭದೊಳಗೆ ಪೀಡಿತನಾದ ಶಿಶು ಪರೀಕ್ಷಿತನ ಸಂತೈಸಿದೆ. ಇಷ್ಟೇ ಅಲ್ಲ, ಪಾಂಡವರ ಕೊನೆಯ ಕುಡಿ ಅವನೊಬ್ಬನೇ ಉಳಿದಾಗ ಅಭಿಮನ್ಯುವಿನ ಕುವರ ಉತ್ತರೆಯ ಗರ್ಭದಲ್ಲಿದ್ದಾಗಲೇ ಎಷ್ಟು ವಿಶೇಷ, ಒಂದು ಸಂಹಾರ ರೂಪಶಕ್ತಿ ಅಶ್ವತ್ಥಾಮನ ರೂಪದಿಂದ ಬ್ರಹ್ಮಾಸ್ತ್ರದಿಂದ ಪೀಡಿತನಾದಾಗ ಒಳಗೇನೆ ಸುದರ್ಶನ ಚಕ್ರಧಾರಿಯಾಗಿ ಪರಿತಃ ಈಕ್ಷಿತಃ ಸುತ್ತಲೂ ಭಗವಂತ ಚಕ್ರಧರನಾಗಿ ತಿರುಗ್ತಾ ಇದ್ದಾನೆ ಅನ್ನೋದನ್ನು ನೋಡಿದ್ದಕ್ಕೆ ಪರೀಕ್ಷಿತ ಅಂತ ಹೆಸರು ಪಡೆದ ಆ ಮಹಾನುಭಾವನನ್ನು ಗರ್ಭದಲ್ಲಿ ಸಂತೈಸಿದೆ. ಕೊನೆಗೆ ಅದೇ ರುದ್ರ ರೂಪದಿಂದಲೇ ಶುಕಾಚಾರ್ಯರಿಂದಾಗಿ ಅವನಿಗೆ ಸಚ್ಚಾಸ್ತ್ರವನ್ನು ಉಪದೇಶಿಸಿ ಅವನನ್ನು ಉತ್ತಮ ಗತಿಯನ್ನು ಕಲ್ಪಿಸಿದೆ. ಇನ್ನು ಸಿತಿಕಂಠಗೊಲಿದು ಸಾಯಕದ ಮುಪ್ಪುರದ ಸತಿಯರನ್ನು ಒಲಿಸಿ ಕೀರುತಿ ಇತ್ತೆ. ಇನ್ನು ವಿಷಕಂಠನಾದ ರುದ್ರದೇವರಿಗೆ ಒಲಿದು ಅವನ ಬಾಣಗಳಲ್ಲಿದ್ದು ತ್ರಿಪುರದ ಸತಿಯರನ್ನು ಮೋಹಿಸಿ ಅವನನ್ನು ಗೆಲ್ಲಿಸಿದೆ. ಕೀರ್ತಿಯನ್ನು ತ್ರಿಪುರ ಸಂಹಾರಿ ಅನ್ನುವ ಕೀರ್ತಿಯನ್ನು ಕೂಡ ಭಕ್ತನಾದ ರುದ್ರದೇವರಿಗೆ ಬಿಟ್ಟುಕೊಟ್ಟೆ. ಮಿತಿಯುಂಟೆ ನಿನ್ನ ಕರ್ಣಕ್ಕೆ. ಹೀಗೆ ಎಲ್ಲ ಭಕ್ತರಿಗೂ ಬೆಂಬಲನಾಗಿ ನಿಂತು ಅವರಿಂದನೇ ಕಾರ್ಯ ಮಾಡಿಸಿ ನೀನೇ ಅವರಲ್ಲಿದ್ದು ಮಾಡಿಸಿ ಕೀರ್ತಿಯನ್ನು ಅವರಿಗೆ ಕೊಟ್ಟು ಯಶಸ್ಸನ್ನು ಅವರಿಗೆ ಕೊಟ್ಟು ನೀನು ಉದ್ಧಾರ ಮಾಡಿದಿ. ಹಾಗಾಗಿ ದೇವವರ್ಯ ಸಾಂಪ್ರತ ಬೇಡಿಕೊಂಬೆ, ಚೆನ್ನಾಗಿ ನಿನ್ನನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಭಿನ್ನಪವ ಕೇಳ ಜಸ್ರ, ಭಿನ್ನಪವನ್ನು ಅಜಾದಿಗಳನ್ನು ರಕ್ಷಣೆ ಮಾಡುವವ ನೀನು, ನನ್ನ ಭಿನ್ನಪವನ್ನು ಕೇಳು. ಸಂಸ್ತುತಿಪ ಭಕ್ತರ ಮನೋರಥವ ಪೂರೈಸು. ಹೀಗೆ ನಿನ್ನ ಬಗ್ಗೆ ಎಲ್ಲವನ್ನು ತಿಳಿದು ಜ್ಞಾನಪೂರ್ವಕವಾಗಿ ಯಾರು ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರ ಮನೋರಥವನ್ನು ನೀನು ಈಡೇರಿಸು. ಸೂರತ ನಾಮ. ಸೂರತ ಅಂದರೆ ಏನು? ಭಗವಂತ ಸತ್ಯ ಸಂಕಲ್ಪ. ಸತ್ಯ ಸಂಕಲ್ಪನಾದ ನೀನು ನಿನ್ನ ಚಿತ್ತಕ್ಕೆ ಬಂದು ಎನ್ನ ಚಿತ್ತಕ್ಕೆ ಬರಲಿ ಅಂತ ನೀನು ಯಮೈವೇಶ ವೃಣತೆ ತೇನ ಲಭ್ಯ ಅಂತ ನಾನು ಇವನನ್ನು ಉದ್ಧಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ನಿನ್ನ ಭಕ್ತನನ್ನು ಉದ್ಧರಿಸು ಸ್ವಾಮಿ ಅಂತ ಪ್ರಾರ್ಥಿಸ್ತಾರೆ. ರಾಮನಾಗಿ ಬಂದಾಗೂ ಕೂಡ ಶರಣಾಗತರಾಗಿ ಬಂದವರನ್ನು ರಕ್ಷಿಸೋದು ನನ್ನ ವ್ರತ ಅಂತ ಹೇಳಿದ್ದಾನೆ ಭಗವಂತ. ಅಂದರೆ ನಾನು ಭಕ್ತರನ್ನು ಅಷ್ಟು ನನ್ನ ಶರಣ ಬಂದವರನ್ನು ನಾನು ಕಾಪಾಡ್ತೇನೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾನೆ. ಹಾಗಾಗೂ ಕೂಡ ಸುವ್ರತ ಸತ್ಯ ಸಂಕಲ್ಪನಾದ ಭಗವಂತ ಶ್ರೀ ಜಗನ್ನಾಥ ವಿಠ್ಠಲ ಭಾಗವತ ಜನಪ್ರಿಯ, ಜ್ಞಾನಿಗಳಿಗೆ ಅತ್ಯಂತ ಪ್ರಿಯನಾದ ನೀನೇ ಗತಿ ಯಮಗೆ ಇಹ ಪರದಿ. ಹಾಗಾಗಿ ಇಹದಲ್ಲೂ ಪರದಲ್ಲೂ ನೀನೇ ನಮ್ಮನ್ನು ಉದ್ಧಾರ ಮಾಡುವವ ಸ್ವಾಮಿ. ಹಾಗಾಗಿ ಈಗ ಪ್ರಸಕ್ತ ನಾವೇನು ಭಯದಿಂದ ತೊಳಲಾಡ್ತಾ ಇದ್ದೇವೆ ಅದರಿಂದ ನಮ್ಮನ್ನು ಉದ್ಧಾರ ಮಾಡು ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ. ನೀ ಸಲಹದಿನ್ಯಾರು ಮೂರ್ಲೋಕದೊಳು ಬಂದಡಯಿಸುವರು, ಒಳಹೊರಗೆ ಸಮಸ್ತ ದಿವೌಕಸರು ನಿನಗೆ ಸಮರ್ಪಕ ಕಾರ್ಯ ಮಹಾಸುಖದಿ ನಡೆಸುವರು. ನಿರುತ ಲಕ್ಷ್ಮೀದಾಸಿ ಎಂದೆನಿಪಳು ನಿನ್ನ ರಮನೆಯಲ್ಲಿ
ದೇಶ ಕಾಲ ಗುಣ ಕರ್ಮಾದಿಗಳು ನಿನಗ ಆವಾಸಕ್ಕೆ ಯೋಗ್ಯವಾದ ಸ್ಥಾನವೆನಿಪವು. ಈಶಲೋಕಕ್ಕೆ ಲೇಶಾಯಾಸ ಕಾಣೆನೋ ಕರುಣಾ ಸಮುದ್ರನೇ ಒಲಿದು ಎಮ್ಮ ಅಭಿಲಾಷೆ ಪೂರೈಸೆಂದು ಬೇಡಿಕೊಂಬೆನೋ. ವೇದವ್ಯಾಸ ಕೀಟಗೆ ನೀನೇ ಒಲಿದು ಕೊಟ್ಟೆ ಮಹಾ ಸಿಂಹಾಸನವೇರಿಸಿ ನೀ ಪೊರದೆಯೋ. ಪರಾಶರಾತ್ಮಜ ನಿನ್ನ ಗುಣಗಣ ಬಣ್ಣಿಸೇ ನಾ ಸಮರ್ಥನೆ. ಎಂದೆಂದಿಗಾದರೂ ದೇವನೀ ಸುಲಭನೆಂದು ಆಶ್ರಯಿಸಿಂದು ನಾ ಭಿನ್ನಯಿಸಿದೆನೋ. ಈ ರೀತಿಯಲ್ಲಿ ಸರ್ವಾಸು ನಿಲಯ ಶ್ರೀ ಜಗನ್ನಾಥ ವಿಠ್ಠಲರೇಯ ಈಸು ಮಾತುಗಳು ಯಾಕೆ ಮನ್ಮದದ ಆಶಯ ಪೂರ್ತಿಯ ಮಾಡಿ ಎಂಬನ್ನು ಉದಾಸಿಸದೆ ದಯದಿಂದ ಅನುದಿನ ನೋಡ್ಪುದು. ಮತ್ತೆ ಹೇಳ್ತಾರೆ, ಇನ್ನೆಷ್ಟು ಕೇಳ್ಕೊಳ್ಳಪ್ಪ ನಿನ್ನ ಹತ್ರ, ಇಷ್ಟೆಲ್ಲ ಭಕ್ತರನ್ನು ಉದ್ಧಾರ ಮಾಡಿದಿ, ಅದಕ್ಕೆ ನನ್ನನ್ನು ರಕ್ಷಣೆ ಮಾಡುವಂತ ಕೇಳಾಯಿತು. ಆಯಿತು, ಇದೆಲ್ಲ ಹೊರಗಿನ ದೃಷ್ಟಾಂತಗಳು, ಯಾವ್ಯಾವುದೋ ಕಾಲದಲ್ಲಿ ಆ ಭಕ್ತರಿಂದ ನಡೆದಿದ್ದು ಅಂದರೆ ಅಷ್ಟೇ ಅಲ್ಲ, ಮೂರು ಲೋಕದಲ್ಲಿ ಬಂದಡಯಿಸುವರು. ಇಡೀ ದಿವೌಕಸ ಗುಣ ಅಂದರೆ ದೇವತೆಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಳಗೆ ತತ್ವಾಭಿಮಾನಿಗಳಾಗಿದ್ದು, ಇನ್ನು ಹೊರಗಿನ ಬ್ರಹ್ಮಾಂಡದಲ್ಲೂ ಕೂಡ ನಿನಗೆ ಸಮರ್ಪಕವಾದ ಕಾರ್ಯವ ಮಹಾಸುಖದಿ ನಡೆಸುವರು. ಅಂದರೆ ನಿನ್ನ ಪ್ರೇರಣೆಯಂತೆ, ನಿನ್ನ ಇಚ್ಛೆಯಂತೆ. ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೇತಿ ಸೂರ್ಯ ಅಂತ ಭಗವಂತನ ಅಣತಿ ಇದು. ಭಗವಂತನ ಒಂದು ಆಜ್ಞೆ ಅನ್ನೋ ದೃಷ್ಟಿಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ಮೂರು ಲೋಕದಲ್ಲಿ ನಿನ್ನನ್ನು ಬಿಟ್ಟರೆ ಇನ್ಯಾರನ್ನು ನಾನು ಮೊರೆ ಹೋಗಲಿ ಅಂತ ದಾಸರು ಕೇಳ್ತಾರೆ. ನಿರುತ ಲಕ್ಷ್ಮೀದಾಸಿ ಎಂದೆನಿಪಳು ನಿನ್ನರ ಮನೆಯಲ್ಲಿ. ಸೃಷ್ಟಿಸ್ಥಿತಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ ಸ್ಯಾಪಾಂಗ ಲವಮಾತ್ರತ ಊರ್ಜಿತಾಸ ಶ್ರೀಯತ್ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ ಅಂತ ಹೇಗೆ ಸೃಷ್ಟ್ಯಾದಿ ಅಷ್ಟಕರ್ತೃತ್ವವನ್ನು ತಾನೇ ತನ್ನ ಕಡೆ ಗಣ್ಣ ನೋಟದಿಂದ ಮಾಡಿಬಿಡ್ತಾಳೋ ಅಂತಹ ಲಕ್ಷ್ಮೀದೇವಿ ಕೂಡ ನಿನ್ನ ದಾಸಿ. ನಿನ್ನ ಕರುಣೆಯಿಂದ ನಿನ್ನ ಕುಡಿಗಣ್ಣ ನೋಟಕ್ಕಾಗಿ ಅವಳು ಕಾಯ್ತಾ ಇದ್ದಾಳೆ. ಅಂತಹ ಸಮರ್ಥ ನೀನು. ದೇಶ ಕಾಲ ಗುಣ ಕರ್ಮಾದಿಗಳು ನಿನಗೆ ಆವಾಸಕ್ಕೆ. ಇನ್ನು ದೇಶ ನಿನ್ನ ಅಧೀನ, ಕಾಲ ನಿನ್ನ ಅಧೀನ, ಕರ್ಮ ನಿನ್ನ ಅಧೀನ, ಎಲ್ಲವೂ ನಿನಗೆ ಆವಾಸ, ನಿನಗೆ ಅಧಿಷ್ಠಾನ. ಅಂದರೆ ಅದರಲ್ಲಿ ನಿಂತು ಆ ಕಾಲಕ್ಕೆ ಆ ದೇಶಕ್ಕೆ ಉಚಿತವಾದ ಕರ್ಮವನ್ನು ನಮ್ಮಿಂದ ಮಾಡಿಸುವವನು ನೀನೇನೆ. ಇಂತಹ ಈಶ, ಆದ್ದರಿಂದಲೇ ಒಡೆಯ ನೀನು. ಲೋಕಕ್ಕೆ ಲೇಶಾಯಾಸ ಕಾಣೆನೋ. ಹೀಗಿರುವಾಗ ನಿನಗೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಯಾವುದೇ ಆಯಾಸ ನಂಗೆ ಕಂಡು ಬರ್ತಾ ಇಲ್ಲ ಸ್ವಾಮಿ. ಇಷ್ಟಲ್ಲದೆ ಕರುಣಾ ಸಮುದ್ರ ನೀನು ಸರ್ವಸಮರ್ಥನೂ ಹೌದು, ಕರುಣಾಶಾಲಿಯೂ ಹೌದು. ಒಲಿದು ಎಮ್ಮ ಅಭಿಲಾಷೆ ಪೂರೈಸೆಂದು ಬೇಡಿಕೊಂಬೆನೋ. ಹಾಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ, ನಮ್ಮ ಮನದ ಅಭಿಲಾಷೆಗಳನ್ನು ಪೂರೈಸು. ವೇದವ್ಯಾಸ ಪರಾಶರಾತ್ಮನಜನಾಗಿ ವೇದವ್ಯಾಸನಾಗಿ ಬಂದು ಒಂದು ಕೀಟದನ್ನೇ ಸಿಂಹಾಸನವನ್ನು ಏರಿಸಿ, ಅಂದರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ನೀನು ಬಯಸಿದರೆ ಎಂತಹ ಅಲ್ಪನೂ ಕೂಡ ಮಹತ್ ಕಾರ್ಯವನ್ನು ಮಾಡಬಲ್ಲ. ನಿನ್ನ ಇಚ್ಛೆ ಇಲ್ಲದೆ ಇದ್ದರೆ ಎಂಥ ಸಮರ್ಥನೂ ಕೂಡ. ಅರ್ಜುನನ ದೃಷ್ಟಾಂತವನ್ನು ಕೇಳೇ ಇರ್ತೀರಿ. ಕೃಷ್ಣ ಇರುವ ತನಕ ಅವನು ಎಂತಹ ವೀರನಾಗಿ ಶೂರನಾಗಿ ಪ್ರಕಟನಾದವನು. ಕೃಷ್ಣ ನಿರ್ಯಾಣದ ನಂತರ ಅರ್ಜುನನೇ ಹೇಳ್ಕೊಳ್ತಾನೆ, ಅದೇ ಗಾಂಡೀವ, ಅದೇ ಇದು ಎಲ್ಲ ಇದ್ದರೂ ಕೂಡ ಕೃಷ್ಣನಿಲ್ಲದೆ ನನ್ನಿಂದ ಏನೂ ಸಾಧ್ಯ ಆಗ್ತಾ ಇಲ್ಲ ಅಂತ. ಅಂದರೆ ಒಳಗೆ ನಿಂತು ಇಷ್ಟುವರೆಗೂ ಮಾಡಿಸಿದ್ದು ದೇವರೇ ಅನ್ನೋದನ್ನು ಬಾಯಿಬಿಚ್ಚಿ ಹೇಳ್ತಾನೆ ಅರ್ಜುನ ಆ ಸಂದರ್ಭದಲ್ಲಿ, ಕೃಷ್ಣ ನಿರ್ಯಾಣದ ನಂತರ. ಹೀಗಿದ್ದಾಗ ನಿನಗೆ ಸರ್ವ ಸಾಮರ್ಥ್ಯ ಇದೆ. ಒಂದು ಕ್ರಿಮಿಯಿಂದ ರಾಜ್ಯವನ್ನೇ ಆಳಿಸಿ ತೋರಿಸಲಿಲ್ವ ನೀನು ವೇದವ್ಯಾಸನಾದಾಗ? ಹಾಗಾಗಿ ನನ್ನ ಮನದ ಅಭಿಲಾಷೆ, ಇಲ್ಲಿ ಅಭಿಲಾಷೆ ಅಂದ ತಕ್ಷಣ ಅತ್ಯಂತ ನೀಚವಾದ ಬರೀ ಲೌಕಿಕ ಕಾಮನೆಗಳು ಅಂತಲ್ಲ. ಭಯ ಯಾವಾಗ ಉಂಟಾಗತ್ತೆ? ನಮ್ಮನ್ನು ಮೀರಿದ್ದ ಶಕ್ತಿಗಳು ನಮ್ಮನ್ನು ಆವರಿಸಿಕೊಂಡಾಗ, ನಮ್ಮ ಜ್ಞಾನಕ್ಕೆ, ನಮ್ಮ ಆನಂದಕ್ಕೆ, ನಮ್ಮ ಅತ್ಯಂತ ಪ್ರಾಮಾಣಿಕವಾದ ಏನು ಅವಶ್ಯಕತೆ ಇರುತ್ತೆ ಜೀವನ ಯಾಪನೆಗಾಗಲಿ, ಅದಕ್ಕೆ ಕುತ್ತು ಬಂದಾಗ ಮನುಷ್ಯ ಭಯವನ್ನು ಹೊಂದುತ್ತಾನೆ. ಹಾಗಾಗಿ ಸದಭಿಲಾಷೆಗಳನ್ನು ಪೂರೈಸು ಅನ್ನೋದು ಇಲ್ಲಿ ತಾತ್ಪರ್ಯ. ನಾವು ಕೇಳಿದ್ದೆಲ್ಲ ಕೊಡು ಅಂತ ಹೇಳಲಿಕ್ಕೆ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆಯ ಕೊಡದಿರು ಅಂತ ಹೇಳ್ತಾರೆ ದಾಸರು. ಅಂದರೆ ಭಗವಂತ ಸತ್ಯ ಸಂಕಲ್ಪ ಅಂತ ತಿಳಿದೂ ಕೂಡ ನನ್ನನ್ನು ಈ ಭಯದಿಂದ ವಿಚಲಿತನನ್ನಾಗಿ ಮಾಡಬೇಡ ಅನ್ನೋದಷ್ಟೇ ಪ್ರಾರ್ಥನೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅಂತಲೂ ಹೇಳ್ತಾರೆ ದಾಸರು. ಅಂದ್ರೇನು?
ಎಂತಹ ಪ್ರಸಂಗ ಇರಲಿ ನಾನು ಸನ್ಮಾರ್ಗದಿಂದ ವಿಚಲಿತನಾಗದೇ ಇದ್ದಂತೆ ನನ್ನನ್ನು ಕಾಪಾಡು, ರಕ್ಷಣೆ ಮಾಡು ಅನ್ನೋದು ಅಭಿಲಾಷೆಯ ತಾತ್ಪರ್ಯ ಇಲ್ಲಿ. ಹೀಗೆ ನಿನ್ನ ಗುಣಗಣ ಬಣ್ಣಿಸೆ ನಾ ಸಮರ್ಥನೆ ಇಷ್ಟೆಲ್ಲ ಹೇಳಿದರೂ ಕೂಡ ನಿನ್ನ ಕಾರ್ಯವ್ಯಾಪ್ತಿ, ನಿನ್ನ ಗುಣ ಚಿಂತನೆ ಅನ್ನೋದು ನನ್ನಂಥ ಅಲ್ಪನಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಲ್ಲಿ ನೀನು ಆದರೂ ಯಾಕೆ ಪ್ರಾರ್ಥನೆ ಮಾಡಿದ್ದೇನೆ ಅಂದರೆ ನೀ ಸುಲಭನೆಂದು, ನೀನು ಭಕ್ತರಿಗೆ ಅತಿ ಸುಲಭ. ದೂರಾತ್ ದೂರತರಂ ಎತ್ತು ತದೇವಾಂತಿಕಂ ಅಂತಿಕಂ ಅಂತ ಹೇಳಿದಾಗೆ ದೇವರು ಎಂತಹ ಅಲ್ಪ ಭಕ್ತರಿಗೂ ಕೂಡ ಭಕ್ತಿಗೆ ಅತ್ಯಂತ ಹತ್ತಿರನಾಗ್ತಾನೆ, ಭಕ್ತಿಗೆ ಒಲಿತಾನೆ. ಅದೇ ಅವನನ್ನು ಮರೆತವರಿಗೆ ಅತ್ಯಂತ ದೂರ, ಹತ್ತಿರದಲ್ಲೇ ಇದ್ದರೂ ಎಂದಿಗೂ ದೊರಕದಂತೆ ದೂರದವನಾಗ್ತಾನೆ. ಹಾಗಾಗಿ ನೀ ಸುಲಭನೆಂದು ಆಶ್ರಯಿಸಿದೆ, ನೀನು ಅತ್ಯಂತ ಸುಲಭ ಅಂತ ತಿಳಿದು ನಿನ್ನನ್ನು ಆಶ್ರಯಿಸಿದ್ದೇನೆ. ಈ ರೀತಿಯಲ್ಲಿ ಸರ್ವಾಸು ನಿಲಯ, ನೀ ಎಲ್ಲೋ ಇಲ್ಲಪ್ಪ, ಎಲ್ಲ ಕಡೆ ನೀನೇ ಇದ್ದೀಯ, ಎಲ್ಲವೂ ನಿನಗೆ ಅಧಿಷ್ಠಾನ. ಈ ಜಗತ್ತಿನ ಚರಾಚರ ಪ್ರಪಂಚವೇ ನಿನಗೆ ಆವಾಸ ಸ್ಥಾನ. ಸರ್ವಾಸು ನಿಲಯ ಜಗನ್ನಾಥ ವಿಠ್ಠಲರೇಯ ಈಸು ಮಾತುಗಳು ಯಾಕೆ, ಇಷ್ಟೆಲ್ಲ ಮಾತು ಯಾಕೆ? ಮನ್ಮನದ ಆಶಯ ಪೂರ್ತಿಯ ಮಾಡಿ ಎಮ್ಮ ಉದಾಸಿಸದೆ ದಯದಿಂದ ಅನುದಿನ ನೋಡ್ಬೋದು. ನಮ್ಮ ಮನಸ್ಸಿನ ಅಭಿಲಾಷೆ ನಿನಗೆ ತಿಳಿಯದ್ದೇ? ಎಲ್ಲ ಕಡೆ ಇರುವವನೇ ನೀನು, ನನ್ನೊಳಗೂ ನೀನೇ ಇದ್ದೀಯ. ನನ್ನ ಕಷ್ಟ ನಿನಗೆ ತಿಳಿದೇ ಇರೋದ ಸ್ವಾಮಿ? ಹಾಗಾಗಿ ನಮ್ಮ ಹತ್ರ ಇಷ್ಟು ಪ್ರಾರ್ಥನೆ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನಿನಗೆ. ನೀನೇ ದಯಮಾಡಿ ನನ್ನನ್ನು ಉದ್ಧಾರ ಮಾಡು. ಉದಾಸೀನ ಮಾಡದೆ ಅಂದರೆ ನನ್ನನ್ನು ಕೂಡ ನಿನ್ನ ಕರುಣಾದೃಷ್ಟಿಯಲ್ಲಿ ಸೇರಿಸಿಕೋ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಿಗಮತತಿಗಳಿಗೆ ವೇದ್ಯವಾದ ನಿನ್ನ ಅಗಣಿತ ಮಹಿಮೆ ಲಕುಮಿ ಬೊಮ್ಮ ಭವಾದಿಗಳು ತಾವರಿಯರು. ಸಾಕಲ್ಯ ಮಂದ ಜೀವಿಗಳಿಗೆ ಗೋಚರಿಪುದೇ ನಿನ ರೂಪ. ಭಗವಂತ ನೀನೇ ದಯಾಳು ಎಂದರಿದು ನಾ ಪೊಗಳಿದೆನೋ ಯಥಾಮತಿಯೊಳಗೆ ಲೇಷ. ಬಗೆಯದೆರೆನ್ನಪರಾಧ ಕೋಟಿಗಳ ಜಗತೀಪತಿ ತನ್ನ ಮಗುವಿನ ತೊದಲ ಮಾತುಗಳನ್ನೇ ಕೇಳಿತಾ ನಗುತ್ತಲಿ ಕಾಮಿತ ಬಗೆ ಬಗೆಯಿಂದ ಪೂರ್ತಿ ಸೀಮಿಗೆ ಹರುಷದಿಂಬಿಗಿದಪ್ಪಿ ಮೋದಿಪನಲ್ಲದೆ ಶಿಶುವಿನ ತೆಗೆದು ಬಿಸುಟು ಮತ್ತೆ ಹಗೆಗೊಂಬನೆ ತ್ರೇಯುಗನೆ ಬಿಡದೆ ಪಾಡಿ ಪೊಗಳುವ ದಾಸಗಿ ಬಗೆ ಬಡತನವೇಕೆ ಸಂಸಾರದೊಳಗೆ ನಾಲ್ಮೊಗನಯ್ಯ ಅರ್ಥಕಾಮಗಳೊಳಗಿಪ್ಪ ಈರ್ವಗೆ ರೂಪವಂದಾಗೆ ಆವದ ಸಾಧ್ಯವೋ ಗಗನ ಭೂಪಾತಾಳ ವ್ಯಾಪ್ತ ರೂಪನೆ ಕರಮುಗಿವೆ ಗೋಚರಿಸದೆಮ್ಮ ಯುಗಗಳಿಗಿಂದು ಯುಗಗರ್ತ ಶ್ರೀ ಜಗನ್ನಾಥ ವಿಠಲ ನರಮೃಗನಾಗಿ ಸ್ತಂಭದಿಂದೊಗೆದು ಬಂದೊದಗಿದೆ. ಇನ್ನು ನಾನೇನು ಪ್ರಾರ್ಥನೆ ಮಾಡಬಲ್ಲೆ? ನಿಗಮತತಿಗಳಿಗೆ ವೇದ್ಯವಾದ ನಿನ್ನ ಅಗಣಿತ ಗುಣಮಹಿಮೆ. ನಿಗಮತತಿಗಳು ಅಂದರೆ ಶ್ರುತಿತತಿಗಳ ಅಭಿಮಾನಿ ಲಕ್ಷ್ಮೀದೇವಿ ಕೂಡ ಆಲೋಚನೆ ಮಾಡಿ ನಿನ್ನ ಗುಣಗಳನ್ನು ಇವತ್ತಿಗೂ ತಿಳಿತಾ ಇದ್ದಾಳೆ. ಹಾಗೆ ಅವಳಿಗೆ ಮಾತ್ರ ಜ್ಞೇಯವಾದ ಗುಣಗಣ ರಾಶಿ ನೀನು. ಇನ್ನು ಬ್ರಹ್ಮ ಅವಳ ಅನುಗ್ರಹದಿಂದ ಬ್ರಹ್ಮಾದಿ ದೇವತೆಗಳು ಸ್ವಲ್ಪ ಮಟ್ಟಿಗೆ ನಿನ್ನನ್ನು ತಿಳಿದಿದ್ದಾರೆ ಹೊರತು ಪೂರ್ಣವಾಗಿ ಅವರೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಸಾಕಲ್ಯ ನಿನ್ನನ್ನು ತಿಳಿಯೋದು ಎಂದಿಗೂ ಅಸಾಧ್ಯವೇ ಸರಿ. ಹಾಗಿದ್ದಾಗ ಈ ಮಂದ ಜೀವಿಗಳಿಗೆ ನಿನ್ನ ರೂಪ, ನಮ್ಮಂಥ ಅಲ್ಪ ಜೀವಿಗಳಿಗೆ ನಿನ್ನ ಗುಣ ರೂಪಗಳ ಗೋಚರಿಸುತ್ತಾ ತಿಳ್ಕೊಳ್ಳಿಕ್ಕೆ ಸಾಧ್ಯನಾ? ಆದರೂ ನೀ ದಯಾಳು ಅಂತ ಕೇಳ್ಕೊಳ್ತಾ ಇದ್ದೀನಿ. ಲೇಷ ಬಗೆಯದಿರನ್ನ ಅಪರಾಧ ಕೋಟಿಗಳ. ಹೌದಪ್ಪ, ನಿನ್ನ ಪಾಪ ಕಾರ್ಯಗಳಿಂದ ನೀನು ದುಃಖ ಅನುಭವಿಸ್ತಿದ್ದಿ, ಅದಕ್ಕೆ ನಾನೇನು ಮಾಡಬೇಕು ಅಂತ ಕೇಳಬೇಡ. ನನ್ನ ಅಪರಾಧ ಸಹಸ್ರಗಳು 1000 ಇರ್ಬೋದು, ಆದರೂ ಕೂಡ ನೀನು ಅದನ್ನೆಲ್ಲ ಪರಿಗಣಿಸದೆ ಒಂದು ಮಗುವಿನ ತೊದಲ ಮಾತುಗಳನ್ನು ಕೇಳಿ ತಾಯಿ ಸಂತೋಷ ಪಡುವಂತೆ ಅತ್ಯಂತ ಪಾಪಿಷ್ಟನಾದ ಜೀವ ನಾನಿದ್ದರೂ ಕೂಡ ಈಗ ನಿನ್ನನ್ನು ಬೇಡ್ಕೊಳ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಿದ್ದೇನೆ ಅನ್ನೋ ಈ ಅಲ್ಪ ಪ್ರಾರ್ಥನೆಯನ್ನೇ ನೀನು ಪ್ರೀತಿಯಿಂದ ಸ್ವೀಕಾರ ಮಾಡಿ ನನ್ನನ್ನು ದೋಷಿ ಅಂಥೇಳಿ ದೂರ ಮಾಡದೆ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಇಷ್ಟಾದರೂ ನನ್ನ ಮನಸ್ಸು ಸಂಸಾರದೊಳಗೆ ನಾಲ್ಮೊಗನಯ್ಯ, ನನ್ನ ಮನಸ್ಸು ಯಾವಾಗಲೂ ಸಾಂಸಾರಿಕ ವಿಷಯ ಕಡೆಗೆ ಎಳೆಯುತ್ತೆ. ಅದೇ ನನ್ನ ಎಲ್ಲ ಪಾಪಗಳಿಗೆ ಕಾರಣ. ಆದರೆ ಅದರಿಂದ ಹೊರಗೆ ಬರೋ ಶಕ್ತಿ ನನಗಿಲ್ಲ. ನೀನೇ ಆ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಆ ರೂಪಗಳಲ್ಲಿದ್ದು ಅದನ್ನು ಕೊಡುವವನು ನೀನೇ. ಆದ್ದರಿಂದ ನಮ್ಮ ಮನಸ್ಸನ್ನು ಆ ವಿಷಯಗಳಿಂದ ಎಳೆದು ನಿನ್ನ ಕಡೆ ಮಾಡುವಂಥ ಶಕ್ತಿ ನಿನಗೆ ಮಾತ್ರ ಇದೆ. ಹಾಗಾಗಿ ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ. ಇನ್ನು ಸರ್ವತ್ರ ವ್ಯಾಪ್ತನಾದ ನಿನಗೆ
ನಿನ್ನನ್ನು ನೋಡಿ ಎಲ್ಲ ಕಡೆ ನಿನ್ನನ್ನೇ ದೃಷ್ಟಿಸಿ ನಿನ್ನ ಉಪಾಸನೆ ಮಾಡೋ ಶಕ್ತಿ ನಮಗಿಲ್ಲ. ಆದರೆ ಈ ಯುಗಗಳಿಗೆ ಅಂದರೆ ಎಲ್ಲ ಕಾಲರೂಪಗಳಲ್ಲಿ ನಮ್ಮನ್ನು ಇರಿಸೋಕ್ಕೆ ಕಾರಣನಾದವನು ನೀನು. ಹಾಗಾಗಿ ನನ್ನ ಇಹಪರಗಳು, ನನ್ನ ಹಿಂದು ಮುಂದಿನ ಎಲ್ಲವೂ ನಿನಗೇ ತಿಳಿದಿದೆ. ಹಾಗಾಗಿ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ಹಿಂದಿನ ಕಷ್ಟಗಳೇನು, ನಾನು ಏನು ಪಾಪಗಳು ಮಾಡಿದ್ದೇನೆ, ಅದರಿಂದ ಇವತ್ತು ಈ ದುಃಖವನ್ನು ಅನುಭವಿಸ್ತಾ ಇದ್ದಿದ್ರೂ ಕೂಡ ಅದು ಯಾವುದರ ತಿಳುವಳಿಕೆ ನನಗಿಲ್ಲ. ಆದರೆ ನಿನಗೆಲ್ಲ ಗೊತ್ತಿದೆ. ಹಾಗಾಗಿ ನೀನೇ ನನ್ನ ಮೇಲೆ ಕರುಣೆಯಿಂದ ಉದ್ಧರಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಎಂದೂ ನಮಗೆ ಕಾರಣನಾಗದೇ ಇದ್ದವನು ಪ್ರಹ್ಲಾದನ ಪ್ರಾರ್ಥನೆಗೆ ಹೇಗೆ ಸ್ತಂಭದಿಂದಲೇ ನರಮೃಗನಾಗಿ ಬಂದುಬಿಟ್ಟಿಯೋ, ಅಂದರೆ ಭಕ್ತರ ಒಂದು ಕರುಣೆಯಿಂದ ಹೇಗೆ ನೀನು ಓಡೋಡಿ ಬಂದು ಗೋಚರನಾಗ್ತೀಯೋ ಹಾಗೆ ನಮ್ಮ ಮೇಲೂ ಕರುಣೆಯನ್ನು ತೋರು ಅಂತ ಕೇಳ್ತಾರೆ ದಾಸರು. ಶ್ರೀನಿಧಿ ಪ್ರತಿದೇಹಗಳಲ್ಲಿ ಗತಿ ನೀನಲ್ಲದೆ ಯಮಗಾರಿ ಹರಿಹ ಪರದಲ್ಲಿ ಆ ನಳಿನ ಭವಾದ್ಯ ನಿಮಿಷರ ನಿಜಾನಂದವರಿತು ಫಲಗಳ ಕೊಡುವಿ ಮಹಾನುಭಾವ ಎಮ್ಮಭಿಮತ ಸಲಿಸುವುದೇನಚ್ಚರಿ ನಿನ್ನರಸಿಲ ಕುಮಿ ಕಡೆಗಾಣಳು ಪರಮೈಶ್ವರ್ಯದ ಪ್ರಾಂತ ಚಿದಾನಂದಮಯನೇ ಪ್ರಣತರಧಿಕಾರಾನುಸಾರ ಸುಖವನದಿಯೊಳು ಓಲಾಡಿಸುವೆ ದಾನಿಗಳ ರಸಮನಾಧಿಕರಣಗಳ ಅಭಿಮಾನಿಗಳಿಗೆ ಒಡೆಯ ನೆನಪ ಮುಖ್ಯ ಪ್ರಾಣಪತಿಗೆ ನೂತನ ವಿಜ್ಞಾಪನವೇನುಂಟಿನ್ನನು ದಿನದಲ್ಲಿ ಮಾಳ್ಪುದು ಮಾನದ ಗುರು ಜಗನ್ನಾಥ ವಿಠಲ ಕರುಣಾನಿಧಿ ಸರ್ವದಾ ಸುಲಭ ನೀನಲ್ಲದೆ ಚಟುಲ ಕಾರ್ಯಗಳ ಸಂಘಟನೆ ಮಾಡಿಸುವಿ ನಿಷ್ಕುಟಿಲ ಜಗನ್ನಾಥ ವಿಠಲ ದೇವೋತ್ತಮ. ಕೊನೆಯ ನುಡಿಯಲ್ಲಿ ದಾಸರು ಮತ್ತೆ ಇದುವರೆಗೂ ಹೇಳಿದ್ದನ್ನೇ ಮತ್ತೆ ಸಂಗ್ರಹ ಮಾಡ್ತಾರೆ. ಮತ್ತೆ ಯಾಕೆ ಅಂದರೆ ಗುಣದ ಒಂದು ಸ್ಪಷ್ಟತೆಗಾಗಿ ಶ್ರೀನಿಧಿ, ಲಕ್ಷ್ಮಿಗೂ ನಿಧಿ ಸ್ವರೂಪನಾದವನು ಭಗವಂತ. ಪ್ರತಿ ದೇಹಗಳಲ್ಲಿ ಗತಿ ನೀನಲ್ಲದೆ, ಜನ್ಮ ಜನ್ಮದಲ್ಲಿ ಇಷ್ಟುವರೆಗೂ ನೀ ತಂದೆ ನಾ ಬಂದೆ, ನೀ ಎನ್ನ ತಂದೆ ಅಂತ ದಾಸರು ಹೇಳಿದಾಗೆ ಇಷ್ಟೆಲ್ಲ ಜನ್ಮಗಳಲ್ಲಿ ನಮ್ಮನ್ನು ಸೃಷ್ಟಿಗೆ ತಂದವು ನೀನು. ಹಾಗಾಗಿ ನನ್ನ ಎಲ್ಲ ಗುಣದೋಷಗಳ ಪಟ್ಟಿ ನಿನಗೆ ಗೊತ್ತಿಳಿತು. ಇನ್ನು ನಿನ್ನ ಈ ಗುಣದ ಸಾಮರ್ಥ್ಯವನ್ನು ಲಕ್ಷ್ಮೀ ಭವಾದಿಗಳು, ಬ್ರಹ್ಮರುದ್ರಾದಿಗಳು, ಲಕ್ಷ್ಮೀದೇವಿಯರೇ ತಿಳಿಯಲಿಲ್ಲ ಅಂದರೂ ಕೂಡ ಇನ್ನು ನನಗೆ ತಿಳಿಲಿಕ್ಕೆ ಅಸಾಧ್ಯ. ಇನ್ನು ನಮ್ಮ ಯಥಾಯೋಗ್ಯತೆ ಅನುಗುಣವಾಗಿ ನಮಗೆ ಫಲಗಳನ್ನು ಕೊಟ್ಟು ನಮ್ಮನ್ನು ಸುಖವನದಿಯಳು ಮುಂದೊಂದು ದಿವಸ ಮೋಕ್ಷ ಫಲವನ್ನೇ ಕೊಟ್ಟು ನಮ್ಮ ಯಥಾಯೋಗ್ಯ ಆನಂದಕ್ಕೆ ಕಾರಣನಾಗುವವನು ಕೂಡ ನೀನೇ. ಅಂದರೆ ಸಂಸಾರದೊಳಗೆ ಇಟ್ಟಿರುವವನು ನೀನೇ, ಸೃಷ್ಟಿಗೆ ತಂದವನು ನೀನೇ. ಹೀಗೆ ಭಗವಂತನ ಸೃಷ್ಟಿಯಾದಿ ಎಲ್ಲ ಕಾರ್ಯಗಳ ಚಿಂತನೆ ಇಲ್ಲಿ ಬರಬೇಕು. ಅಷ್ಟಕರ್ತೃತ್ವವು ಭಗವಂತನದ್ದೇ. ಹಾಗಿರುವಾಗ ನಮ್ಮ ಈ ಅಲ್ಪ ಅಭಿಮತವನ್ನು ನೀನು ಪೂರ್ಣ ಮಾಡೋದು ಯಾವುದೇ ಆಶ್ಚರ್ಯ ಇಲ್ಲ. ಇನ್ನು ಚಿದಾನಂದಮಯ ನೀನು ಪ್ರಣತರ ಅಧಿಕಾರಾನುಸಾರ ಸುಖವನದಿಯಳು ಓಲಾಡಿಸುವಿ. ಹೌದು, ಆ ಸುಖ ಅನ್ನೋದು ಕೂಡ ನಮಗೆ ಎಷ್ಟು ಯೋಗ್ಯತೆಯೋ ಅಷ್ಟೇ ಕೊಡ್ತೀವಿ ಸ್ವಾಮಿ. ಅದು ಕೂಡ ನಿನ್ನ ಆಶ್ರಯವೇ. ನಿನಗೇ ಗೊತ್ತು ನನ್ನ ಯೋಗ್ಯತೆ ಎಷ್ಟು, ನಾನೆಷ್ಟು ಸುಖಕ್ಕೆ ಅರ್ಹರು ಅನ್ನೋದು ಕೂಡ ನಿನಗೇ ತಿಳಿದಿದೆ. ಹಾಗಾಗಿ ಮನಾಧಿಕರಣಗಳ ಅಭಿಮಾನಿ ನಿನ್ನನ್ನು ವಿಶೇಷವಾಗಿ ಇನ್ನೇನು ಪ್ರಾರ್ಥನೆ ಮಾಡಲಿಕ್ಕಾಗತ್ತೆ. ನಿತ್ಯದಲ್ಲಿ ತತ್ವಾಭಿಮಾನಿಗಳೊಳಗೆ ಮನಸ್ಸಿನ ಅಭಿಮಾನಿ ರುದ್ರದೇವರಿಂದ ಹಿಡಿದು ಎಲ್ಲ ತತ್ವಗಳು ಇರುವ ಅಭಿಮಾನಿ ದೇವತೆಗಳ ಒಡೆಯ ಪ್ರಾಣದೇವರು ಏನಿದ್ದಾರೆ ಒಳಗೆ ನಿಂತು ಶ್ವಾಸೋಚ್ಛ್ವಾಸಾದಿ ಕಾರ್ಯಗಳನ್ನು ತತ್ವಾಭಿಮಾನಿಗಳ ಒಡೆಯರಾಗಿ ನಿಂತು ಏನು ಅವ್ರು ಮಾಡ್ತಾ ಇದ್ದಾರೆ, ಅವರಿಗೂ ಒಡೆಯನಾದ ನಿನ್ನಲ್ಲಿ ವಿಶೇಷವಾಗಿ ಏನು ಪ್ರಾರ್ಥನೆ ಮಾಡೋದು. ದಿನನಿತ್ಯದಲ್ಲಿ ನನ್ನ ಎಲ್ಲ ಆಗುಹೋಗುಗಳು ನಿನಗೆ ತಿಳಿದಿದೆ. ಹಾಗಿದ್ಮೇಲೆ ನನ್ನ ಕಷ್ಟ ನಿನಗೆ ತಿಳಿಯೋದಿಲ್ವಾ? ಕೊನೆಗೂ ಭಕ್ತ ಹೀಗೆ ಬರಬೇಕು. ಮೊದಲೆಲ್ಲ ಕಷ್ಟಗಳ ಭಯದಲ್ಲಿ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಬಂದರೂ ಕೂಡ ಆ ಜ್ಞಾನವನ್ನು ತಿಳಿತಾ ಏನನ್ಸತ್ತೆ, ಭಗವಂತ ನಿನಗೆ ತಿಳಿಯೋದೇದು ಏನಿದೆ, ನನ್ನನ್ನು ಹುಟ್ಟಿಸಿದವನು ನೀನು, ಈ ಸ್ಥಿತಿಗೆ ತಂದವನು ನೀನು, ನನ್ನ ಹಿಂದಿನ ಕರ್ಮಗಳ ಮೊತ್ತ ನಿನಗೆ ಗೊತ್ತಿದೆ, ನನ್ನ ಮುಂದಿನ ಆಗುಹೋಗುಗಳು ನಿನಗೆ ಗೊತ್ತಿದೆ ಅಂದಮೇಲೆ ನಿನ್ನಲ್ಲಿ ನಾನೇನು ಪ್ರಾರ್ಥನೆ ಮಾಡೋದಿದೆ, ನನ್ನನ್ನು ಉದ್ಧಾರ ಮಾಡುವಂತಷ್ಟೇ ಕೇಳ್ಬೋದು ಅನ್ನೋ ಒಂದು ಶರಣಾಗತಿಯನ್ನು ದಾಸರು ಇಲ್ಲಿ ತೋರಿಸ್ತಾರೆ. ಅಂದರೆ ಆತ್ಮನಿವೇದನ, ನನ್ನನ್ನು ನಿನ್ನ ಮುಂದೆ ತೆರೆದಿಟ್ಕೊಂಡಿದ್ದೇನೆ ಸ್ವಾಮಿ, ನನ್ನನ್ನು ಉದ್ಧಾರ ಮಾಡೋದು ಇರುವ ನೀನೇ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದ್ದೀಯ. ಹಾಗಾಗಿ ನನ್ನ ಉದ್ಧಾರವನ್ನು ನೀನೇ ಮಾಡು ಅಂತ ಸಂಪೂರ್ಣವಾಗಿ ದೇವರಲ್ಲಿ ನಮ್ಮನ್ನು ಅರ್ಪಿಸಿಕೊಳ್ಳೋದೇ ನಮ್ಮ ನಿಜವಾದ ಪ್ರಾರ್ಥನೆ. ಹೌದು, ಭಯ ಉಂಟಾಗತ್ತೆ, ಸಂಸಾರದ ನಾನಾ ಕ್ಲೇಶಗಳಿಂದ ನೊಲ್ತೀವಿ. ಆಗ ಆ ಕ್ಷಣಕ್ಕೆ ದೇವರೇ ಅದನ್ನು ಕೊಟ್ಬಿಡು, ಇದನ್ನು ಪರಿಹಾರ ಮಾಡಿಬಿಡು, ಇದೊಂದು ಸಲ ಇದನ್ನು ಪೂರೈಸ್ಬಿಡು ಅನ್ನೋ
ಪ್ರಾರ್ಥನೆ ಬರುವುದು ತುಂಬ ಸಹಜ ನಮ್ಮಂಥ ಅಲ್ಪರಿಗೆ. ಆದರೆ ಅದನ್ನು ಜ್ಞಾನಪೂರ್ವಕವಾಗಿ ಭಗವಂತನ ಗುಣಾನುಸಂಧಾನ ಮಾಡ್ತಾ ಮಾಡ್ತಾ ಅವನಿಗೆ ತಿಳಿಯದೇದ್ದೇನಿದೆ. ಹಾಗಾಗಿ ಕೊಡುವ ಕಾಲಕ್ಕೆ ಭಗವಂತ ಕೊಟ್ಟಿದ್ದೇ ಸರಿ ಅಂತ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಏನು ಬರುತ್ತೆ ಅದೇ ನಿಜವಾದ ಶರಣಾಗತಿ. ಅದನ್ನು ಕೊಟ್ಟ ಮೇಲೆ ಒಬ್ಬ ಭಕ್ತನಿಗೆ ಇನ್ಯಾವ ಯೋಚನೆಯೂ ಇರೋದಿಲ್ಲ. ಹಾಗಾಗಿ ಅನುಭವ ತಪ್ಪಿದ್ದಲ್ಲ, ಕರ್ಮದ ಅನುಭವ ಎಲ್ಲ ಜೀವಿಗೂ ಅವಶ್ಯ, ಅವನು ಅನುಭವಿಸೇ ತೀರಬೇಕು. ಆದರೆ ಅದರಲ್ಲಿ ಭಗವಂತನ ಚಿಂತನೆ ಈ ರೀತಿ ಬಂದಾಗ ಆ ಸಂಸಾರದ ಭಯಗಳೇನಿದೆ ಅವು ಸಹ್ಯವಾಗತ್ತೆ. ಭಕ್ತ ಏನು ಮಾಡ್ತಾನೆ, ಭಗವಂತನಲ್ಲಿ ಪೂರ್ಣವಾಗಿ ಶರಣಾಗಿ ಅದನ್ನು ಭಗವತ್ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾನೆ. ಅದನ್ನು ಮಾಡಬೇಕು ಅನ್ನೋದು ದಾಸರು ಈ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೇ ಇಷ್ಟನ್ನು ಒಂದೇ ಮಾತಿನಲ್ಲಿ ಅತ್ಯಂತ ಇಡೀ ಶಾಸ್ತ್ರದ ಸಾರ ಈ ಮಾತು. ಚಟುಲ ಕಾರ್ಯಗಳ ಸಂಘಟನೆ ಮಾಡಿಸುವೆ ನಿಷ್ಕುಟಿಲ ಜಗನ್ನಾಥ ವಿಠಲ ದೇವೋತ್ತಮ ಅಂತ ಅತ್ಯಂತ ಶಾಸ್ತ್ರ ಪ್ರಮೇಯ ಭರಿತವಾದ ಮಾತು. ಏನಂದರೆ ಚಟುಲ ಕಾರ್ಯಗಳ ಅಂದರೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಕರ್ಮ ಗುಣ ಸಂಯೋಜನೆ ಯಾವ್ಯಾವ ಜೀವಕ್ಕೆ ಅದರ ಯೋಗ್ಯತೆಯಂತೆ ಆಗಬೇಕೋ ಆ ರೀತಿ ಭಗವಂತ ಈ ಜಗತ್ತನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಅದು ಎಂದೂ ಲೆಕ್ಕ ತಪ್ಪುವುದಲ್ಲ. ಈ ದಿನ ಮಾಡದೆ ಮುಂದಿನ ಮಾಡಲಿಲ್ಲ, ಇವತ್ತು ಹೆಚ್ಚು ಕಮ್ಮಿ ಆಯಿತು ಅನ್ನೋದು ಭಗವಂತನ ಸೃಷ್ಟಿಕ್ರಮ ಅಲ್ಲ. ಅವನ ಪರಿಪಾಲನೆ ಅನ್ನೋದು ಅತ್ಯಂತ ಶುದ್ಧವಾದದ್ದು, ಎಂದೂ ಅದರಲ್ಲಿ ದೋಷ ಇರೋದಿಲ್ಲ. ಈ ಜ್ಞಾನ ಬಂದ ಭಕ್ತ ಒಬ್ಬ ಮನುವು ಕೂಡ ಈಶಾವಾಸ್ಯದಲ್ಲಿ ಇದನ್ನೇ ಚಿಂತನೆ ಮಾಡೋದು. ಹಾಗಾಗಿ ಅವನಿಗೆ ಆಗೇನು ದುಷ್ಟಶಕ್ತಿಗಳಿಂದ ಭಯ ಬಂದಿರುತ್ತೆ ಅದನ್ನು ಅವನು ಅತ್ಯಂತ ಸುಲಭವಾಗಿ ಪರಿಹಾರ ಮಾಡ್ಕೊಳ್ತಾನೆ. ಭಗವಂತನ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಹ ಅಂತ ಹೇಳಬೇಕಾದ್ರೆ ಅವನಲ್ಲಿ ಈ ಶರಣಾಗತಿ, ಹೀಗೆ ಭಗವಂತ ಸರ್ವಸಮರ್ಥನಾಗಿ ಈ ಕ್ಷಣಕ್ಕೆ ನನಗೆ ಈ ಚಿಂತನೆ ಈ ಸಮಯದಲ್ಲಿ ನನಗೆ ಕೊಟ್ಟಿದ್ದಾನೆ ಅಂದರೆ ಅದು ಅವನ ಸಂಕಲ್ಪ ಅನ್ನೋ ಚಿಂತನೆ ಬಂದರೆ ಆ ಭಕ್ತ ಪರಿಪಕ್ವನಾಗಿದ್ದಾನೆ ಅಂತಾನೆ. ಇದನ್ನು ಇಷ್ಟಾಗಿ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂದರೆ ಹೌದಾ ನಮ್ಮ ಮೇಲೆ ಏನೋ ಅವನಿಗೆ ಸಿಟ್ಟ, ಇವಾಗ ಬೇಕಾದಾಗ ಪ್ರೀತಿ ಮಾಡ್ತಾನೆ, ಒಳ್ಳೆಯದನ್ನು ಕೊಡ್ತಾನೆ ಅನ್ನೋದನ್ನು ಇಲ್ಲೇ ಹೇಳಿಬಿಟ್ರು. ನಿಷ್ಕುಟಿಲ, ಅವನು ವೈಷಮ್ಯ ನೈರ್ಗುಣ್ಯ ರಹಿತನಾದವನು. ಅವನಿಗೆ ಯಾವುದೇ ಜೀವಿಯ ಮೇಲಾಗಲಿ ಯಾವುದೇ ರೀತಿಯ ದ್ವೇಷ ತಾರತಮ್ಯ ಯಾವುದೂ ಇಲ್ಲ. ಅವನಿಗಿರೋದೇನೋ ಗುಣಕ್ಕೆ ತಕ್ಕ ಪ್ರೀತಿ. ಗುಣ ನಿನ್ನ ಜೀವದ ಯೋಗ್ಯತೆ ಎಷ್ಟಿದೆಯೋ ಅಷ್ಟು, ಅಂದರೆ ಒಬ್ರಿಗೆ ಒಳ್ಳೆಯದು ಕೊಟ್ಟಿದ್ದಾನೆ, ಜಗತ್ತಿನಲ್ಲಿ ಅವ್ರಿಗೆ ಒಳ್ಳೆಯದೇ ಆಗಿದೆ, ಈ ಚಿಂತನೆ ಒಬ್ಬ ಪರಿಪಕ್ವ ಭಕ್ತನಿಗೆ ಬರೋದಿಲ್ಲ. ಯಾಕೆ ಅಂದರೆ ಭಗವಂತ ನಿಷ್ಕುಟಿಲ ಅಂತ ಉಪಾಸನೆ ಮಾಡಿರ್ತಾನೆ ಅವನು. ಅಂದರೆ ನನ್ನ ಜೀವದ ಯೋಗ್ಯತೆಗೆ ತಕ್ಕಂತೆ ನನ್ನ ಕರ್ಮಾನುಸಾರವಾಗಿ ನನಗೆ ಫಲ. ಅದು ಇನ್ನೊಬ್ಬ ಜೀವಿ, ಪ್ರತಿಯೊಂದು ಜೀವಿಯೂ ಭಿನ್ನ ಅಂದಮೇಲೆ ಅವನ ಕರ್ಮದ ಗತಿಯಂತೆ ಅವನ ಜೀವನ ಅನ್ನೋ ಚಿಂತನೆ. ಇದು ಭಗವಂತನ ನಿಷ್ಕುಟಿಲತ್ವ. ತಾನು ಕುಟಿಲತೆಯನ್ನು ತೋರದೆ ಆ ಜೀವಿಗೆ ಅವನ ಕರ್ಮಫಲವನ್ನು ನಿರ್ದಾಕ್ಷಿಣ್ಯವಾಗಿ ಉಣಿಸಿ ಭಗವಂತ ತನ್ನ ಕ್ರಿಯೆಯನ್ನು ತೋರಿಸ್ತಾ ಇದ್ದಾನೆ. ಇದನ್ನೇ ಚಟುಲ ಕಾರ್ಯಗಳ ಸಂಘಟನೆ ಅಂತ ಇಡೀ ನಿಯಾಮಕತ್ವವನ್ನು ಈ ಪದದಿಂದ ದಾಸರು ಅತ್ಯಂತ ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ. ಈ ಒಂದು ದೃಢತೆ ನಮಗೂ ಕೂಡ ನಮ್ಮ ಜೀವನದಲ್ಲಿ ಬರಲಿ ಅನ್ನೋ ಪ್ರಾರ್ಥನೆಯನ್ನು ನರಸಿಂಹದೇವರಲ್ಲಿ ಮಾಡ್ತಾ ಇರೋಣ. ಇದು ನರಸಿಂಹದೇವರಲ್ಲಿ ನಾವು ಮಾಡಬೇಕಾದ ಪ್ರಾರ್ಥನೆ. ಯಾಕೆಂದರೆ ದುರಿತಗಳು ಅಂದರೆ ಈ ಒಂದು ಜ್ಞಾನದಾರ್ಢ್ಯಕ್ಕೆ ನಮಗೆ ಮಾರಕವಾಗುವಂಥವೆಲ್ಲವೂ ದುರಿತಗಳೇ. ಆ ದುರಿತಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆ ಒಳ್ಳೆಯ ದಾರಿ, ಚಂದವಾದ ಜ್ಞಾನವನ್ನು ಭಗವಂತ ಕೊಟ್ಟು ಅನುಗ್ರಹ ಮಾಡಲಿ, ನರಸಿಂಹ ರೂಪಿ ನಮ್ಮ ಮೇಲೆ ಕರುಣೆಯನ್ನು ತೋರಿಸಲಿ ಅಂತ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಚಿಂತನೆಯನ್ನು ನರಸಿಂಹದೇವರಿಗೆ, ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹನಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.